ಮೊದಲಿಗೆ ಒಂದು 2 ನಿಮಿಷ ಅಧಿಕ ಫಲವಂತಗಳು ಅಧಿಕ ಮಹಾತ್ಮೆಯನ್ನು ಹೇಳೋಣ. ಅಧಿಕದಲ್ಲಿ ಏನೇ ದಾನಗಳನ್ನು ಮಾಡಿದರೂ ಕೂಡ ಅನಂತ ಫಲವನ್ನು ಕೊಡುತ್ತೆ ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅಧಿಕ ಫಲಂ. ನಾವು ಇವತ್ತು ಒಂದು ಹಾಡು ಹಾಡಿದರೆ ಬರೋ ವರ್ಷ ಮತ್ತೆ ಅಧಿಕದಲ್ಲಿ ಒಂದು 10 ಹಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ಕಥೆಯನ್ನು ಹೇಳಿದರೆ ಮತ್ತೊಂದು ಕಥೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೀಗೆ ದಾನದಲ್ಲಿ ಆಗಲಿ, ಜ್ಞಾನದಲ್ಲಿ ಆಗಲಿ, ವಿಜ್ಞಾನದಲ್ಲಿ ಆಗಲಿ ಏನೇ ಮಾಡಿದರೂ ಕೂಡ ಅದು ಅಧಿಕ ಫಲ ಕೊಡ್ತಕ್ಕಂಥದ್ದು. ಆದ್ದರಿಂದ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಮ್ಮ ಶ್ರೀಯುತ ಸತೀಶ್ ಕುಲಕರ್ಣಿ ಅವರು ಪ್ರತಿ ವರ್ಷ ಈ ನನ್ನ ಅಂಶ ಮಟ್ಟಿಗೆ 3-4 ಅಧಿಕ ಮಾಸಗಳಾಯಿತು ನಿರಂತರವಾಗಿ ಅವರು 30 ಕಾರ್ಯಕ್ರಮ ಮಾಡಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ರಾಯಚೂರು ಜನತೆಯ ಪರವಾಗಿ ಸಲ್ಲಿಸುತ್ತಾ ಈಗ ಹರಿವಾಯು ಗುರುಗಳಿಗೆ ನಮಿಸುತ್ತಾ ಸತ್ಯನಾರಾಯಣ ಅವರ ಪಾದಪದ್ಮಗಳಲ್ಲಿ ಭಕ್ತಿ ನಮಿಸುತ್ತಾ ನನ್ನ ಕುಲಸ್ವಾಮಿ ಅಂತ ಶ್ರೀಕೂಟಮೇಧ ಲಕ್ಷ್ಮೀ ವೆಂಕಟೇಶ್ವರ ಪಾದಪದ್ಮಗಳಿಗೆ ಹಾಗೂ ಉಪಾಸ್ಯ ಮೂರ್ತಿಯಾದ ಸೀತಾರಾಮಚಂದ್ರ ದೇವರ ಪಾದಪದ್ಮಗಳಿಗೆ ಮತ್ತು ನನ್ನ ಮಾತಾಪಿತರಗಳಿಗೆ ಎಲ್ಲರಿಗೂ ಹರಿವಾಯುಗಳಿಗೆ ನಮಿಸುತ್ತಾ ಯಥಾಮತಿಯಾಗಿ ಕಥಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರವಣಂ ತೀರ್ಥಂ ವಿಷ್ಣೋ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನೋ. ಶ್ರೀಮದ್ ಭಾಗವತದಲ್ಲಿ ನವವಿಧ ಭಕ್ತಿಯ ದಾನೇ ಕೊಂಡಾಡುತ್ತಾ ಶ್ರವಣ ಭಕ್ತಿಗೆ ಪ್ರತಿಭಕ್ತಾನ ಕೊಡ್ತಾ ಇದ್ದಾರೆ. ಪರಮಾತ್ಮನ ಮಣ್ಣಮಯವಾದಂತಹ ಶ್ರವಣದಿಂದ ಚಿತ್ತಶುದ್ಧಿ ಉಂಟಾಗಿ ಮಾನಸಿಕ ವಿಕಾರಗಳೆಲ್ಲವೂ ದೂರ ಹೋಗಿ ಮನುಷ್ಯನಿಗೆ ಮರಣಾನಂತರ ಮೋಕ್ಷ ಕೊಡ್ತಕ್ಕಂತಹ ಶ್ರೇಷ್ಠಪ್ರಾಯವಾದಂತಹ ಸತ್ಯನಾರಾಯಣದ ಶ್ರವಣ ಮಾಡುವಂತ ಹೇಳಿ ಬೃಂದದಾದಂತಹ ಜ್ಞಾನಿಗಳು ಪಡೆದುಕೊಡುತ್ತಾ ಇದ್ದಾರೆ. ಪಥವೈಕುಂಠಕ್ಕೆ ಇದು ನೋಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಶ್ರೀಹರಿ ಕಥಾ ಶ್ರವಣ ಮಾಡೋ. ಜ್ಞಾನಭಕೂಟಿ ವೈರಾಗ್ಯವೀವ ನಮ್ಮ ಜ್ಞಾನಭಕೂಟಿ ವೈರಾಗ್ಯವೀವ ನಮ್ಮ ಆನಂದ ತೀರ್ಥರ ಪಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ. ಸರಸಿಯನಾಭನ ಸರ್ವದಾ ಪೊಗಣುತ ಸರಸಿಯನಾಭನ ಸರ್ವದಾ ಪೊಗಣುತ ದುರಿತ ದೂರ ಕೀಡಾಡೋ ಪಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಶ್ರೀಹರಿ ಕಥಾ ಶ್ರವಣ ಮಾಡೋ. ಜ್ಞಾನಭಕೂಟಿ ವೈರಾಗ್ಯವೀವ ನಮ್ಮ ಜ್ಞಾನಭಕೂಟಿ ವೈರಾಗ್ಯವೀವ ನಮ್ಮ ಆನಂದ ತೀರ್ಥರ ಪಾಡೋ ಪಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಶ್ರವಣ ಮಾಡೋ ಶ್ರವಣ ಮಾಡೋ. ಹಿಂದೆ ನೈಮಿಷಾರಣ್ಯ ರಂಗದಲ್ಲಿ ಶ್ರವಣ ಕಾರ್ಯಗಳೆಲ್ಲ ಪೂರ್ವ ಮಹಾವಾಣಿಗಳಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವ ಕಾರ್ಯಗಳಿಂದ ನಮ್ಮ ಎಲ್ಲ ದುಃಖಗಳೆಲ್ಲ ಪರಿಹಾರ ಆಗ್ತಾ ಇದೆ ಅಂತ ಯಾವುದಾದ್ರೂ ಸುಲಭೋಪಾಯ ತಿಳಿಸಿಕೊಂಡಾಗ ಶ್ರೀಮಂತ ನಾರದ ಲೋಕ ಕಲ್ಯಾಣ ಅರ್ಥವಾಗಿ ಪೂರ್ವಕ್ಕೆ ಬರ್ತಾ ಇದ್ದಾನೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಕೇಶವನ ಕೇಳುವೆನೋ ಆ ಕೇಶವನ ಕೇಳುವೆ
ಎನ್ನುವುದೇನು ಎಂದಾಸ್ಯಾಸ್ಯ ಮುನಿ ವೈಕುಂಠಗೈದಿಗ ವಾಸುದೇವನ ಪದಕೆರಗಿ ಮನದಾಸೆಯನು ಮರೆದ. ನಾಲ್ಕು ಸ್ತೋತ್ರಗಳಿಂದ ಶ್ರೀಮದ್ ನಾರಾಯಣ ಪ್ರಸನ್ನನಾಗಿ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖಚಕ್ರಗದಾ ಪದ್ಮ ವನಮಾಲಾದಿಭೂಷಿತಂ. ಶಂಖಚಕ್ರಗದಾಧಾರ ಪರಮಾತ್ಮ ಕಂಡು ಮಾತನಾಡುವಂತೆ ಆದಿಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೇ ಸರ್ವೇಷಾಮಾದಿಭೂತಾನಾಮರ್ತಿನಾಶಿನೇ. ನಾಲ್ಕು ಸ್ತೋತ್ರಗಳಿಂದ ಶ್ರೀಮನ್ನಾರಾಯಣನಿಗೆ ನಾರನ ಕೆಟ್ಟ ಏನಾದ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಅಂದು ಇಂದು ಏನನ್ನು ಕೇಳಿದವಲ್ಲ, ನಿರ್ಭಯವಾಗಿ ಕೇಳು. ಮನದೊಡೆ ನಿற்பುದು ನಾರದ ಮನದೊಡೆ ನಿಪ್ಪೋದಗ ಬೇಡೋ ಅನುಮಾನಿಸದಲೆ ಅನುಗ್ರಹ ತಾಳು ಅನುಮಾನಿಸದಲೆ ಅನುಗ್ರಹ ತಾಳು ಮನದೊಡೆ ನಿಪ್ಪುದು ನಾರದ ಮನದೊಡೆ ನಿಪ್ಪೋದಗ ಬೇಡೋ. ನಾರದ ಮನದೊಡೆ ನಿಪ್ಪೋದಗ ಬೇಡು ಮನದೊಡೆ ನಿಪ್ಪೋದು ನಾರದ ಮನದೊಡೆ ನಿಪ್ಪೋದಗ ಬೇಡು. ಪರಮಾತ್ಮನಲ್ಲಿ ನಾನು ಮುನಿಯಂದುಕೊಂಡು ಜಗತ್ತಿನ ಜನರ ಈ ಧೀರ ಕಟ್ಟಡವೆಲ್ಲ ಹೇಗೆ ಪರಿಹಾರವಾದಂದ್ರೆ ಅದನ್ನು ನಾನು ಪ್ರಶ್ನೆ ಮಾಡ್ತಾ ನಾನು ಪ್ರಸನ್ನ ಏನಾದ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಅಂದು ಮುಂದು ಏನನ್ನು ಕೇಳಿದವಲ್ಲ, ನಿರ್ಭಯವಾಗಿ ಕೇಳು. ಆಗ ನಾನು ಹೇಳಿದಾಗ ಹೇ ಸ್ವಾಮಿ ಲೋಕಲ್ಯಾಣಾರ್ಥವಾಗಿ ಹೋಗಿದ್ದೆ, ಅಲ್ಲಿ ಜಗತ್ತಿನರು ಎಲ್ಲ ನಾನಾ ದೇಶಗಳನ್ನು ಕುಳಿತಾರೆ. ಆ ಜಗತ್ತಿನೆಲ್ಲ ಎಲ್ಲ ದೇಶಗಳನ್ನು ದೂರ ಮಾಡತಕ್ಕಂಥ ಯಾವಾದರೂ ಪೂರ್ವವಾಣಿ ಹೇಳುತ್ತಿದ್ದಾಗ ನೀವು ನಾನಾ ಪ್ರಸನ್ನನಾಗಿ ಏನಾದ ನಿನ್ನ ಪ್ರಾರ್ಥನೆಯಿಂದ ಪ್ರಸನ್ನನಾಗಿದೆ ಏನೋಸ್ಕರ ಹೇಳ್ತಾ ಇದ್ದೇನೆ. ಇದರಲ್ಲಿ ಆದಿನಾರಾಯಣ ಸತ್ಯನಾರಾಯಣವನ್ನು ಉಂಟು, ಅದನ್ನು ಯಾರು ಭಕ್ತಿಯಿಂದ ಮಾಡ್ತಾರೋ ಅವರೆಲ್ಲ ರಾಜ್ಯಗಳ ದೂರವಾಗಿ ಇದರಲ್ಲಿ ತಗೊಂಡು ಒಂದೊಂದೇ ಹೊರಗೆ ಸಾಕ್ಷಾತ್ ಸತ್ಯ ಪ್ರಾಪ್ತಿ ಆಗ್ತದೆ ಅಂತ ಇರುವಾಗ ನಾರಾಯಣ ಪ್ರಸನ್ನನಾಗಿದ್ದಾನೆ. ಆಗ ನಾರದ ಕಿಂ ಬಲಂ ಕಿಂ ವಿಧಾನಂಚ ಕೃತಂ ಕೇನೈವ ತತ್ರತಂ. ಸ್ವಾಮಿ ಯಾವುದಾಗಿ ಮಾಡಬೇಕು, ಯಾವ ವಸ್ತುವನ್ನು ತರಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾಗಿ ಕೇಳಿದಾಗ ನಾರಾಯಣ ಯಾವುದೇ ಮನುಷ್ಯನೋ ಯಾವುದೇ ಶ್ರದ್ಧಾ ಭಕ್ತಿ ಸಂತನಾಯ ಮಾಡಬೇಕು, ಯಾವುದನ್ನೆಲ್ಲಾದರೂ ಮಾಡಬಹುದು. ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಕಾಲ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲಕ್ಕೆ ಉತ್ತಮ ಅಂತ ಹೇಳ್ತಾರೆ. ಈ ಮೂರು ಕಾಲಗಳಲ್ಲಿ ಅತಿ ಉತ್ತಮ ಯಾವುದಂದ್ರೆ ಸಾಯಂಕಾಲ ಅಂತ ಹೇಳ್ತಾರೆ. ಬೆಳಗಿನಿಂದ ಸಾಯಂಕಾಲದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು. ಇವತ್ತು ಕಲಿಯುಗದಲ್ಲಿ ಚಿಂತನೆ ಹೊರಟು ಹೋಗಿದರೆ ಪೂಜೆ ಮಾತ್ರ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಸರಿಯಾದ ಫಲ ಸಿಗ್ತಾ ಇಲ್ಲ, ಶುದ್ಧ ಫಲ ಸಿಗ್ತಾ ಇದೆ. ಸರಿಯಾದ ಫಲ ಬೇಕಾದ್ರೆ ಬೆಳಗಿನಿಂದ ಸಾಯಂಕಾಲದಲ್ಲಿ ಆ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಚಿಂತನೆ ಹೇಗೆ ಅಂದರೆ ಭಗವಂತನನ್ನು ಇವತ್ತು ಸತ್ಯಾವಂತ ಮಾಡ್ತಾ ಸಂಕಲ್ಪ ಮಾಡಿದಾಗ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ದೈವ ಪೂಜೆ ಮಾಡಿಕೊಂಡು ಆ ಭಗವಂತನ ಎಲ್ಲ ಅಂಗಾಂಗಗಳನ್ನು ನಾವು ಚಿತ್ರ ಮಾಡಿಕೊಳ್ಬೇಕು. ಭಗವಂತನ ಪಾದಗಳನ್ನು, ನಾಭಿಪಾದಗಳನ್ನು, ಮುಖವನ್ನು, ತೋಳುಗಳೆಲ್ಲವನ್ನು ಚಿತ್ರ ಮಾಡಿಕೊಂಡು ಭಗವಂತನ ನಾವು ಧ್ಯಾನ ಮಾಡಬೇಕು. ಸತ್ಯನಾರಾಯಣ ಯಾವ ಇದ್ದಾನೆ, ಶಂಕರಧಾರಿ ಆಗಿದ್ದಾನೆ, ಗದಾಪದವನ್ನು ಹಿಡಿದುಕೊಂಡಿದ್ದಾನೆ, ವನಮಾಲಾದಿಗಳನ್ನು ಹಾಕಿಕೊಂಡು ಹೀಗೆ ಅನೇಕ ಭಗವಂತನ ಆಕಾರವನ್ನು ಚಿತ್ರ ಮಾಡಿಕೊಂಡು ಭಗವಂತ ಎಲ್ಲವೂ ನಶ್ವರ, ನೀನೇ ಮಾತ್ರ ಶಾಶ್ವತ ಅಂತೇಳಿ ನಾವು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರುವಾಗ ಭಗವಂತ ವಿಶೇಷವಾಗಿ ಆಗ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಇನ್ನು ಗೋಗಳು ಬರ್ತಕ್ಕಂಥ ಸಮಯದಲ್ಲಿ
ಆ ವಿಶೇಷವಾಗಿ ಗೋಗುಳು ಹೊಂದಿದ ವರ್ತನೆ ಮಾಡೋದು ವಿಶೇಷ ಫಲ ಅಂತ ಹೇಳಿದ್ದಾರೆ. ಭಗವಂತನ ವಿಶೇಷವಾಗಿ ಆ ಎಲ್ಲ ಗೋಗಳಿಂದ ಉತ್ತಮವಾದ ವಸ್ತುಗಳನ್ನೇ ಅರ್ಪಣೆ ಮಾಡಬೇಕು. ಆಕಳ ಹಾಲು, ಆಕಳ ಮೊಸರು, ಆಕಳ ತುಪ್ಪ ಅಂತ ಹೇಳಿದ್ದಾರೆ. ಸರಿಯಾಗಿ ನಮಗೆ ಪರಿಶುದ್ಧವಾದ ಸಿಗೋದಿಲ್ಲ. ಆದರೂ ಕೂಡ ನಾವು ಪೂಜೆ ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಮಂತ್ರವನ್ನು ಹೇಳಿಕೊಳ್ಬೇಕು. ಅಪವಿತ್ರ ಪವಿತ್ರ ಸರ್ವಾವಸ್ಥೆಯಿಂದ ಮುಖ್ಯವ ಯಸ್ಮನೇ ಪುಂಡರೀಕಾಕ್ಷ ಸದಾಭ್ಯಾಸ ಶುದ್ಧ ಅಂತ ಹೇಳಿ ಅಲ್ಲಿ ಅಭಿಮಂತ್ರ ಮಾಡಿ ಪೂಜೆ ಮಾಡುವುದರಿಂದ ಎಲ್ಲ ವಸ್ತುಗಳು ಶುದ್ಧವಾಗ್ತಾ ಇದೆ. ಆಗ ಬಂದ ವಿಶೇಷವಾಗಿ ಸಕಾಲದಿಂದ ನೈವೇದ್ಯ ಮಾಡಿ ಅರ್ಪಣೆ ಮಾಡತಕ್ಕದ್ದು ಬಂದಂತ ಬ್ರಾಹ್ಮಣರಿಗೆ ದಾನ ದಕ್ಷಿಣ ಪ್ರಸಾದ ಕೊಟ್ಟ ಸತ್ಕಾರ ಮಾಡತಕ್ಕದ್ದು ಬಂದಂತ ಅತಿಥಿಗಳಿಗೆ ಮತ್ತೆ ಭೋಜನ ಮಾಡುತ್ತಾ ತಾಂಬೂಲವನ್ನು ಕೊಟ್ಟವರನ್ನು ಕೂಡ ಸಂತೃಪ್ತಗೊಳಿಸುವ ಒಂದು ವೃತ್ತಿಗಿರಾದಿಗಳನ್ನು ಸಮಾಧಾನ ಮಾಡುತ್ತಾ ತನ್ನ ಮನೆಗೆ ಹೋಗಬೇಕು ಎಂಬುದಾಗಿ ಈ ವಿಧವಾಗಿ ಪ್ರಥಮೋಧ್ಯಾಯ ಹೇಳ್ತಾ ಇದ್ದಾರೆ. ಸತ್ಯಾನಂದ ಮನೆಗೆ ಹೋಗಪ್ಪ ಈ ರೀತಿ ಆಗೋದ್ರಿಂದ ಅವರೆಲ್ಲ ಇಷ್ಟಾರ್ಥವಾದ ಸಿದ್ಧಿ ಆಗುವುದಾಗಿ ಇತಿಶ್ರೀ ಸಂದರ್ಭರಾಣಿ ದೈವಾಖಂಡೆ ಸತ್ಯಾನಂದರಾಯ ಪ್ರಥಮೋಧ್ಯಾಯ ಸತ್ಯಾನಾರಾಯಣ ನಿರ್ಮಾಣ ಗೋವಿಂದ. ಇನ್ನು ಎರಡನೇ ಸ್ವಾಮಿ ಹೇಳ್ತಾ ಇದ್ದಾರೆ. ಧನಕಾಮಸ್ಯ ಧನಂ ಪುತ್ರಕಾಮಸ್ಯ ಪುತ್ರಧಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಎನ್ನುವುದರಲ್ಲಿ ಯಾಕೆ ಇಷ್ಟು ಒಂದು ಮಹಿಮೆ ಪ್ರಸಾರವಾಗಿದೆ ಅಂದರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆಗಳಿದೆ. ಮನುಷ್ಯನಿಗೆ ಮುಖ್ಯವಾಗಿ 4 ಸಮಸ್ಯೆಗಳಿದೆ. ಮೊದಲನೆಯಾಗಿ ಧನಕಾಮಸ್ಯ ಧನಂ ಎನ್ನುವುದರಲ್ಲಿ ಪ್ರತಿಯೊಬ್ಬರು ಕೂಡ ಆ ಧನದ ಅವಶ್ಯಕತೆ ಇದೆ. ಇವತ್ತು ಧನ ಇದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಧನ ಇದ್ದರೆ ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಒಳ್ಳೆ ಉದ್ಯೋಗ ಸಿಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಹೀಗೆ ನಮ್ಮ ಸಂಸಾರದೆಲ್ಲ ಚಕ್ರ ತೆರಿಬೇಕಾದ್ರೆ ಮೊದಲಿಗೆ ನಾವು ಧನ ಬೇಕು. ಅದಕ್ಕೆ ಧನಕಾಮಸ್ಯ ಧನಂ ಆ ಧನ ಹೇಗೆ ಪ್ರಾಪ್ತಿ ಆಯಿತು, ಹೇಗೆ ಪ್ರಾಪ್ತಿ ಅಂತ ಹೇಳಿದಾಗ ಹಿಂದೆ ಕಾಶಿ ಪಟ್ಟಣದಲ್ಲಿ ಅರ್ಥವನ್ನು ದುಃಖವನ್ನು ಬಡತನವನ್ನು ಹೊಂದಿರತಕ್ಕಂಥ ಬ್ರಾಹ್ಮಣನಿದ್ದಾನೆ. ಆ ಬ್ರಾಹ್ಮಣನ ದುಃಖಮಯವಾದಂತಹ ಸ್ಥಿತಿಯನ್ನು ಪರಮಾತ್ಮ ಪ್ರತಿರೂಪಿಯಾಗಿ ಹೇಳ್ತಾನೆ. ಆ ಬ್ರಾಹ್ಮಣನನ್ನು ಪ್ರಶ್ನೆ ಮಾಡಿ ಕೇಳ್ತಾನೆ, ಹೇ ಬ್ರಾಹ್ಮಣೋತ್ತಮ, ಏನು ಕಾರಣ? ನಿತ್ಯವೂ ಕೂಡ ದುಃಖಿತನಾಗಿ ಹೊರಗೆ ನಿಲ್ಲಾಡ್ತಾ ಇದ್ದಿಲ್ಲ. ಯಾವ ಉದ್ದೇಶ ಅಂತ ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣೋಕ್ತಿ ದರಿದ್ರೋಹಂ. ನಾನು ಬ್ರಾಹ್ಮಣ ಸ್ವಾಮಿ, ದರಿದ್ರ ದುಃಖವನ್ನು ಕೊಡ್ತಾ ಇದ್ದೇನೆ. ಈಗ ದರಿದ್ರಗಳೆಲ್ಲ ನಿಮಾಣಿ ಆಗ್ತಕ್ಕಂಥ ಯಾವುದಾದ್ರೂ ಸುಲಭೋಪಾಯದ ವ್ರತಗಳನ್ನು ಹೇಳಿದಾಗ ಆ ಬ್ರಾಹ್ಮಣ ಮತ್ತೆ ಭಗವಂತ ಆ ಬ್ರಾಹ್ಮಣ ಹೇಳಿದೆ, ಬ್ರಾಹ್ಮಣೋತ್ತಮ ಚಿಂತಿತನಾಗಬೇಡ, ನಿನಗೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಆದಿನಾರಾಯಣ ಸತ್ಯನಾರಾಯಣ ಭಕ್ತಿಯಿಂದ ಮಾಡುವುದರಿಂದ ಸತ್ಯಗಳೆಲ್ಲ ನಾಶವಾಗಿ ಹೋಗ್ತಾ ಇದೆ. ಇದರಲ್ಲಿ ತಗೊಂಡ್ಬಿಡ್ತಾ ಇದೆ, ಬರೀ ಸಾಕ್ಷಾತ್ ಸತ್ಯರೋಗವನ್ನೇ ಕೊಡ್ತಾ ಎಂಬುದಾಗುವಾಗ ಆ ದಿವ್ಯ ಪರಮಾತ್ಮ ಹೇಳಿಕೆಯಲ್ಲಿ ವಿಶ್ವಾಸ ಮನಸ್ಸಲ್ಲಿ ಅರ್ಥ ಮಾಡಿ, ಹೇ ದೇವ, ನಿನ್ನ ಚಿಂತನೆ ಮಾಡಿದಾಗ ನನಗೆ ಸಂಪತ್ತು ಕೊಟ್ಟಿರೋಲ್ಲ ದೇವ, ಇದು ನನ್ನ ಕರ್ತವ್ಯನು, ಶಿಕ್ಷೆ ಇರ್ತಕ್ಕಂಥದ್ದು. ಬೆಳಗಾದ ಶಿಕ್ಷೆಯಾಗಿ ಹೋಗ್ತಾ ಇದೆ. ಆ ಶಿಕ್ಷೆಯಲ್ಲಿ ಏನಾದರೂ ದರ್ಗಳು ಸಿಕ್ಕರೆ ಭಕ್ತಿಯಿಂದ ಅರ್ಥ ಮಾಡ್ತೀವಿ. ಆ ಸಂಕಲ್ಪ ಮಾಡಿದ್ದಾನೆ. ಬೆಳಗಾಗಿದೆ ಎಂದಂತೆ ನಿತ್ಯ ಧರ್ಮವನ್ನು ಮಾಡಿಕೊಂಡು ಮನೆಯಲ್ಲಿ ಭಿಕ್ಷಾಟ ಮಾಡ್ತಾ ಇದ್ದಾನೆ. ಭಿಕ್ಷಾಟ 1ಕ್ಕೆ 4 ಲಕ್ಷ ಇರ್ತಾ ಇದೆ. ಬಹಳ ಆಶ್ಚರ್ಯ ಆಗ್ತಾ ಇದೆ. ಈ ವ್ರತವನ್ನು ನಾನು ಸಂಕಲ್ಪ ಮಾಡಿದ್ದೇನೆ. ಆ ಸಂಕಲ್ಪ ಆಗಿ ಭಗವಂತ ಎಷ್ಟೊಂದು ನನಗೆ ಅನುಗ್ರಹ ಮಾಡಿದ ಮೇಲೆ ನಿನ್ನ ವ್ರತ ಮಾಡೋದ್ರಿಂದ ನನ್ನ ಎಲ್ಲ ಹತ್ಯೆಗಳ ನಾಶವಾಗುತ್ತಿರುವ ಭಕ್ತಿಯಿಂದ ಆ ವ್ರತವನ್ನು ಮಾಡಿದ್ದಾನೆ. ಆ ವ್ರತ ಪ್ರಭಾವದಿಂದ ಅವರೆಲ್ಲ ಹತ್ಯೆಗಳನ್ನು ನಾಶವಾಗಿ ಹೋಗಿದೆ. ಬೇಕಾದಂತಹ ರೋಗಗಳು ಕೊಟ್ಟಿದ್ದಾನೆ. ಕಾರ್ಯಕ್ರಮವಾಗಿ ಆ ಬ್ರಾಹ್ಮಣೋತ್ತರ ಒಳ್ಳೆಯ ಸತ್ಯರೋಗವನ್ನೇ ಪ್ರಾಪ್ತಿ ಮಾಡಿಕೊಂಡಾಗ ಮತ್ತೆ ಪರಮಾತ್ಮ ಏನಾದ 4 ವ್ರತವನ್ನು ಈ ಬ್ರಾಹ್ಮಣೋತ್ತರವನ್ನೇ ಮಾಡಿದಾಗ ಇತರರು ಯಾರು ಮಾಡಿಕೊಂಡಿರುವಾಗ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ. ಒಮ್ಮೆ ಒಬ್ಬ ಕಾಕವಿದ್ದ ಅತಿ ಬಡವನಾಗಿದ್ದಾನೆ. ಅವನು ಕೂಡ ನಿತ್ಯವೂ ಕೂಡ ದುಃಖಿತನಾಗಿದ್ದಾನೆ. ಈ ಬ್ರಾಹ್ಮಣ ಉತ್ತರ ಅಂತಕ್ಕಂಥ ಪೂಜಾ ಸಮಯದಲ್ಲಿ ಬಂದಿದ್ದಾನೆ. ಅವನಿಗೆ ಕೂಡ ಬಹಳ ನಿರಳಿಕೆ ಆಗ್ತಾ ಇದೆ. ಆ ನೀರಳಿಕೆ ಬಂದಾಗ ಈ ಬ್ರಾಹ್ಮಣ ಅಂತಕ್ಕಂಥ ಪೂಜಾಗಳನ್ನು ಭಕ್ತಿ ನಾವು ಬರ್ತಾ ಇದೆ. ಅವನು ಕೂಡ ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿಕೊಂಡು ಅವನಿಗೆ ವ್ರತವನ್ನು ಮಾಡೋದ್ರಿಂದ ಏನು ಮುಖ್ಯ ಅಂತ ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾರೆ, ಹೇ ಬ್ರಾಹ್ಮಣ, ಹೇ ಕಾಕವಿದ್ದ, ನಿನ್ನ ಮುಂದೆ ಯಾವ ವಿಚಾರ ನಾನು ಮುಚ್ಚಿದೆ ಹೇಳ್ತಾ ಇದ್ದಪ್ಪ. ಈ ವ್ರತವನ್ನು ಮಾಡೋದ್ರಿಂದ ನನ್ನ ಸತ್ಯಗಳ ನಾಶವಾಗಿ ಹೋಗ್ತಾ ಇದೆ. ಇದರಲ್ಲಿ ಸುಖವನ್ನು ಕೊಡ್ತಾನೆ, ಮನೆಗೆ ಸಾಕ್ಷಾತ್ ಸತ್ಯರೋಗ ನೀನು ಕೂಡ ಈ ವ್ರತವನ್ನು ಮಾಡಿ ಧನ್ಯನಾಗುವ ವ್ರತವನ್ನು ಹೇಳಿದ್ದಾನೆ. ಮಹಿಮೆ ಪುನಃ ಮಾಡಿಕೊಂಡು ಅದಕ್ಕೆ ಯಥಾವತಿಯಾಗಿ ನನಗೆ ಬಂದಿದ್ದಾನೆ. ರಾತ್ರೋ ನಿದ್ರಾ ನರದ್ದವಾನ್. ಆ ಕಟ್ಟೆ ಮಾಡಿಕೊಂಡವನಿಗೆ ಆ ಬ್ರಾಹ್ಮಣನಿಗೆ ಅರ್ಥನಿತ್ಯ ಬರ್ತಾ ಇಲ್ಲ. ಬೆಳಕಾಗಿ ಎಂದಿನಂತೆ ನಿತ್ಯ ಕರ್ಮ ಮಾಡಿಕೊಂಡಿದ್ದಾನೆ. ಅರಣ್ಯಕ್ಕೆ ಹೋಗಿದ್ದಾನೆ.
ಮಾಡಿದ್ದಾನೆ. ಸೌದೆಯನ್ನು ಕಳೆದುಕೊಂಡು ಮನೆ ಮನೆಗಳಲ್ಲಿ ಭಕ್ತಿಯಿಂದ ಅದನ್ನು ಮಾರಾಟ ಮಾಡ್ತಾವಾಗ ಆ ಸೌದೆ ವ್ಯಾಪಾರ ಒಂದಕ್ಕೆ 4 ಪ್ರತಿಫಲ ಬರ್ತಾ ಇದೆ. ಅವನಿಗೆ ಕೂಡ ಬಹಳ ಆಶ್ಚರ್ಯವಾಗ್ತಿದೆ. ಇವತ್ತನ್ನು ಮಾಡೋದ್ರಿಂದ ಇವತ್ತು ಕಲಿಯುವುದರಲ್ಲಿ ಸರಿಯಾಗಿ ಹಣ ಸಿಗುವುದೇ ಬಹಳ ದುರ್ಲಭ. ಅಂಥದ್ರಲ್ಲಿ ಒಂದಕ್ಕೆ 1 ಸಿಗುತ್ತೆ ಅಂದ್ರೆ 1ಕ್ಕೆ 4 ಪ್ರತಿಫಲ ಸಿಗುತ್ತಾನೆ ಮೇಲೆ ಇದೆಲ್ಲವೂ ಸತ್ಯನಾರಾಯಣ ಮಹಿಮೆಗೆ ಭಾವಿಸಿ ಬಂದಂತಹ ದೈವಗಳಿಂದ ಈ ಹಾಲು ಮೊಸರು ತುಪ್ಪ ಇತ್ಯಾದಿಗಳಿಂದ ದೈವಗಳು ನಡೆದಿದ್ದಾನೆ. ಬ್ರಾಹ್ಮಣೋತ್ತರದಿಂದ ಬಡವರುಕೊಂಡು ಭಕ್ತಿಯಿಂದ ಸತ್ಯಸ್ಯ ವ್ರತಮಾಚರಿತ ಭಕ್ತಿಯಿಂದ ಭಗವಂತ ಮಾಡಿದ್ದಾನಂತೆ. ಆ ಆತ್ಮದಲ್ಲಿ ಏನ್ ಬೇಕು, ಪರಮಾತ್ಮನ ಏನ್ ಬೇಕು, ಭಕ್ತಿ ಶ್ರೇಷ್ಠರಾದಂತಹ ಬ್ರಾಹ್ಮಣೆಲ್ಲ ಅನುಗ್ರಹ ಮಾಡಿದ್ದಾನೆ. ಕನಿಷ್ಠರಾದಂತಹ ಶೂದ್ರೋಪಮೇ ಪರಮಾತ್ಮ ಶ್ರೇಷ್ಠ ಪರಮಾತ್ಮದಲ್ಲಿ ಇವನ ಶ್ರೇಷ್ಠ, ಇವನ ಕನಿಷ್ಠ, ಇವನೇ ಅನುಗ್ರಹ ಮಾಡಬೇಕು, ಇವನಿಗೆ ಮಾಡುವ ಪರಮಾತ್ಮಕ್ಕಿಲ್ಲ. ಅದರಿಂದ ಇವನೇ ಶ್ರೇಷ್ಠ ಮಾಡಿದ್ದಾನೆ. ಆ ಕಾಷ್ಟವೇದ ಎಲ್ಲ ರಾಜ್ಯಗಳು ನಾಶವಾಗಿ ಹೋಗ್ತಾ ಇದೆ. ಇದರಲ್ಲಿ ಭಗವಂತನಿಗೆ ಸಾಕ್ಷಾತ್ ಮತ್ತೆ ಒಳ್ಳೆ ಧನಿಕರಾಗಿದ್ದಾನೆ. ಜರುತ್ತಾದ ಕಾಲ ಕೂಡ ಭಗವಂತನ ವೇದ ಭಕ್ತಿ ಭಾವದಿಂದ ಆ ಮತವನ್ನು ಮಾಡಿದ್ದಾನೆ. ಮುಂದೆ ಸಾಕ್ಷಾತ್ ಸತ್ಯವಾಗಿ ತೂತು ಮಹಾತ್ಮರು ಗಮನ ಕಾಲದಲ್ಲಿ ನೋಟು ಮಾಡ್ತಾ ಇದ್ದಾರೆ. ಇತಿಶ್ರೀ ಸಂದರ್ಭರಾಣಿ ದೇವಾಘಟೆ ಸತ್ಯನಾರಾಯಣ ವಿಧಿಯೋತ್ಯಾಗ ಸತ್ಯನಾರಾಯಣ ಇದು ತೇಜಸ್ಕೊಂಡು ಹೇಳ್ತಾ ಇದ್ದಾರೆ. ಧನ ಕಾಮಸ್ಯ ಧನಂ ಪುತ್ರ ಕಾಮಸ್ಯ ಪುತ್ರಧಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವೇದಪದಂ ಮೊದಲಿಗೆ ಭಕ್ತಿ ಪ್ರಾಪ್ತಿಯಾಗಿದೆ. ಇನ್ನು 2ನೇ ಧನಪ್ರಾಪ್ತಿಯಾಗಿದೆ. ಇನ್ನು 3ನೇ ಇನ್ನೂ ಏನು ಫಲ ಪ್ರಾಪ್ತಿ ಅಂತಿದಾಗ ಪುತ್ರ ಕಾಮಸ್ಯ ಪುತ್ರಧಂ ಯಾರ ಪ್ರಾರಂಭದಲ್ಲಿ ಮಕ್ಕಳೇ ಇರುವಂತಹ ನನ್ನ ಉಪಾಸನೆ ನನ್ನ ಚಿಂತನೆ ಮಾಡಿದ್ರೆ ನಾನೇ ಮಕ್ಕಳ ಬಲವನ್ನು ಕೊಡಬೇಕು ಕೊಡ್ತಾ ಇದ್ದಾನೆ. ಮುನಿಗಳಿ ರಾಜ ತನ್ನ ಪತ್ನಿಗಳೊಡಕೊಂಡು ಭದ್ರಶಿಲಾ ಎಂಬ ನದಿಯ ದಂಡೆಯಲ್ಲಿ ಇವತ್ತನ್ನು ಮಾಡತಕ್ಕಂಥ ವ್ಯಾಪಾರ ಮಾಡತಕ್ಕಂಥ ಮಧುರಾಮದ 4 ವರ್ಷ ವ್ಯಾಪಾರಿ ವ್ಯಾಪಾರ ಆಗ್ತಾ ಹೊರಟಿದ್ದಾನೆ. ಈ ಮಹಾರಾಜ ಕಂಡು ಬಹಳ ಭಕ್ತಿ ಭಾವ ಬರ್ತಾ ಇದೆ. ತನ್ನ ವ್ಯಾಪಾರವನ್ನು ಹತ್ತಕ್ಕೆ ಬಿಟ್ಟು ಆ ರಾಜನ ಹತ್ತಿರ ಬಂದು ರಾಜನಿಗೆ ನಮಸ್ಕರಿಸಿ ಹೇಳ್ತಾನೆ, ರಾಜನಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು, ಇಷ್ಟೊಂದು ಭಕ್ತಿಯಿಂದ ಮಾಡ್ತಾ ಇದ್ರಲ್ಲ, ಇದು ಯಾವ ಫಲ, ಈ ಪೂಜೆ ಮಾಡುವಂತ ಯಾವ ಫಲ, ಯಾವ ಮೋಕ್ಷ ಪ್ರಾಪ್ತಿ ಆಗ್ತಾ ಇದೆ ದೈವತ್ವ ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಮಾಜದು ಸೂರ್ಯರ ಮಹಿಮೆ ನಿನ್ನ ಮುಂದೆ ಯಾವ ವಿಚಾರ ನಾನು ಮಾಡೋದ್ರಿಂದ ನನ್ನ ರಾಜ್ಯವು ಸಂಪತ್ತಿಸಲಾಗ್ತಾ ಇದೆ. ಶತ್ರುಭಾಗಗಳಲ್ಲಿ ನಿರ್ಮಾಣೆಯಾಗಿದ್ದೇನೆ, ಜನಸಂಪತ್ತೂ ಸಮೃದ್ಧಿಯಾಗಿದೆ, ಪ್ರಜೆಗಳೆಲ್ಲ ಸುಖಿಯಾಗಿದ್ದಾರೆ. ಮಾತ್ರವಲ್ಲ, ಮಕ್ಕಳಲ್ಲವರಿಗೆ ಮಕ್ಕಳು, ಧನವಿಲ್ಲದವರಿಗೆ ಧನವು, ಜ್ಞಾನವಿಲ್ಲದ ವಿಜ್ಞಾನವು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಎಲ್ಲವೂ ಕೂಡ ಈ ವಟುವಿನಿಂದ ಪ್ರಾಪ್ತವಾಗಿದೆ. ರಾಜ ಹೇಳ್ತಾರ, ನನ್ನ ಪ್ರಾರಂಭ ಕೂಡ ಮಕ್ಕಳಿಲ್ಲ, ನಿನ್ನ ಕರುಣೆಯಿಂದ ನನಗೆ ಸಂತಾನ ನಾನು ಕೂಡ ಇವರು ಹೆಚ್ಚಿನ ಮಕ್ಕಳು ಮಾಡ್ತಾ ಇದ್ದಾನೆ. ಆ ಮಹಾರಾಜ ಕೊಡ್ತಕ್ಕಂಥ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಓಡೋಡಿ ಬರ್ತಾ ಇದ್ದಾನೆ. ನನ್ನ ಧರ್ಮಪತಿ ಹೋಗಿದೆ, ಸತ್ಯನಾರಾಯಣ ವರ್ತನೆ ಮಾಡ್ತಾ ಇದ್ದು, ಆ ವರ್ತನೆ ಮಾಡೋದ್ರಿಂದ ನಮಗೆ ಮಕ್ಕಳ ಅವರಿಗೆ ನಾನು ಕೂಡ ಸಂಕಲ್ಪ ಮಾಡಿದ್ದೇನೆ. ಆಕಸ್ಮಿಕವಾಗಿ ಒಂದು ಏನಾದ್ರು ಮಕ್ಕಳಾದರೆ ನಾವು ಕೂಡ ವರ್ತನೆ ಭಕ್ತಿಯಿಂದ ಮಾಡೋಣ ಹೇಳ್ತಾವಾಗ ಆ ಪತ್ನಿ ಅಂತ ಯಾವುದು ಆನಂದವಾಗ್ತಾ ಇದೆ. ಅದಕ್ಕೆ ಮಕ್ಕಳಿದ್ದ ಮನೆ ಚಂದ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಅನೇಕವಾದಂತಹ ಸಂಪತ್ತು ಇರಬಹುದು, ಆದರೆ ಮಕ್ಕಳ ಮನೆಯಲ್ಲಿ ಬಹಳ ದುಃಖವಾಗ್ತಾ ಇದೆ. ಮಕ್ಕಳು ಆಟ ಆಡ್ತಾ ಇದೆ, ಎಷ್ಟು ಆನಂದವಾಗುತ್ತೆ. ಅದಕ್ಕೆ ಸ್ತ್ರೀಯರಿಗೆ ಎಲ್ಲ ಭಾಗ್ಯಗಳಲ್ಲಿ ಯಾವ ಭಾಗ್ಯ ಮುಖ್ಯವಾದ ಕೇಳಿದಾಗ ಆ ಸಂತತಿಯ ಭಾಗ್ಯ ಬಹಳ ಮುಖ್ಯವಾದದ್ದು.
4 ಮದುವೆಗೆ ಹೋದಾಗ ನಿನ್ನೆ ಮಕ್ಕಳ ಚಿಂತೆ ಅಯ್ಯೋ ನನಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳ್ಕೊಂಡು ಬಹಳ ದುಃಖವಾಗ್ತಾ ಇದೆ. ಅಂತಹ ದುಃಖವನ್ನು ಈ ಲೀಲಾವತಿ ಹೆಚ್ಚು ಕೂಡ ಅನುಭವಿಸ್ತಾ ಇದ್ದಾಳೆ. ಯಾವಾಗ ಮನೆ ಬಂದು ಈ ಬದ್ಧಪೂಜೆ ಮಾಡೋದ್ರಿಂದ ನಮ್ಮ ಮಕ್ಕಳನ್ನು ಹೇಳಿದ ಬಹಳ ಆನಂದವಾಗಿ ಅವಳು ಭಕ್ತಿಯಿಂದ ನಾರಾಯಣ ಸ್ಮರಣೆ ಮಾಡ್ತಾ ಇರೋ ದೇವ ನಿನ್ನ ಅನುಗ್ರಹ ಏನಾದ ಸಂತಾನವಾದ ನಾವು ಕೂಡ ಈ ವ್ರತವನ್ನು ಭಕ್ತಿಯಿಂದ ಮಾಡೋ ಸಂಕಲ್ಪ ಮಾಡಿದ್ದಾರೆ. ಆ ದಂಪತಿ ಮಾಡತಕ್ಕಂಥ ವಿಶೇಷವಾದ ಪ್ರಾರ್ಥನೆಯಿಂದ ಪ್ರಸನ್ನ ನಾರಾಯಣ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇಲ್ಲ ಅಂತ ಯಾರದಾದ್ರೂ ಮಕ್ಕಳೆಲ್ಲವೋ ಅಂತ ನನ್ನ ಉಪಾಸನೆ ನನ್ನ ಚಿಂತೆ ಮಾಡೋದ್ರಿಂದ ನಾನೇ ಮಕ್ಕಳನ್ನು ಕೊಡ್ತೀನಿ ಹೇಳಿದ್ದೆ. ಆದ್ದರಿಂದ ನನ್ನ ಸಂಕಲ್ಪಕ್ಕೆ ಯಾವುದೇ ವಿರುದ್ಧ ಯಾರು ನಾರಾಯಣ ಗೌರವಿಗೆ ಅನುಗ್ರಹ ಮಾಡಿದ್ದಾನೆ. ಆ ಸಾಧು ಜನ ಧರ್ಮಪತ್ನಿ ಅಂತ ಎಲ್ಲರೂ ಗರ್ಭವತಿ ಆಗಿದ್ದಾನೆ. 15 ತಿಂಗಳಲ್ಲಿ ಶುಭದನ ಗೌರವಗಳಾದ ಒಂದು ಕನ್ಯಾ ಅವರು ಜನ್ಮ ಕೊಟ್ಟಿದ್ದಾಳೆ. ಆ ಕನ್ಯಾ ಅವರಿಗೆ ಕಲಾವತಿ ಎಂಬುದಾಗಿ ನಾಮಕರಣ ಮಾಡ್ತಾ ಇದ್ದಾರೆ. ಆ ಕಲಾವತಿ ಎತ್ತಿರುತ್ತೆ ಪ್ರಬುದ್ಧ ಮಾಡ್ತಾ ಇದ್ದಾರೆ. ಶುಕ್ಲ ಪಟ್ಟದ ಚಂದ್ರಮಂದು ಇರ್ತಕ್ಕಂಥ ವರಂಗವನ್ನು ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಲೀಲಾವತಿ. ಕಥಿಸು ಇದನೆ ಮಗೀರ ಮುನಿವರ ಕಥಿಸು ಇದನೆ ಮಗೀರ ಮುನಿವರ ಸೂತ ಪ್ರಖ್ಯಾತ ಇದರ ವಿದ್ಯೋಪಶಾಂತಗೆ ಈ ಕಥೆಯ ಕಾರಣ ಬೆಳೆಮಗೆ ಎನೆ ತುಟಿಗೆ ಹಿಕ್ಕದೆ ಸಂಪದವೆಲಾರಿಸುವ ಕೊರಳುಗೆಯೆಂದುಟಿಯ ಸುಖ ಕೊಟ್ಟದ ಆ ಚಂದ್ರನ ಅವಳನ್ನು ಬಗ್ಗೆ ಭಕ್ತಮಾಡಿದ ಸ್ವಾಮಿ ಸತ್ಯನಾರಾಯಣ ಸಂತತಿ ಆಗಿದೆ ಒಬ್ಬಳಾಗಿದ್ದಾಳೆ. ಆ ದೇವರ ಇನ್ನು ಉತ್ಸಾಹದ ಭಾವದ ಈಗೋಸ್ಕರ ಮಾಡ್ತಾ ಇದ್ದೆ. ಆ ದೇವರಿಗೆ ನಾವೇನು ಪೂಜೆ ಮಾಡೋದು ಹೇಳ್ತೇವೆ. ವಿವಾಹ ಸಮಗೆ ಇಷ್ಟರಲ್ಲಿ ನನ್ನ ಮಗಳಿಗೆ ಯವನಾವಸ್ಥೆ ಬರ್ತಾ ಇದೆ. ಅವಳ ಮದುವೆಯನ್ನು ಮಾಡಬೇಕು. ಆ ಮದುವೆ ಕಾಲದಲ್ಲಿ ಇಷ್ಟಮಿತ್ತರು ಒಂದು ಮಾತುಗಳನ್ನು ಆರಂಭವಾಗಿ ಭಾರ್ಯಾಸಮಶ್ವಾಸೆ ವ್ರತ ಹೀಗೆ ಅನೇಕ ಕಾರಣಗಳಲ್ಲಿ ಹಾಕಿದ್ದನ್ನು ಸಮಾಧಾನದಲ್ಲಿ ವ್ಯಾಪಾರ ಹೊರಟು ಹೋಗಿದ್ದಾನೆ. ವ್ಯಾಪಾರ ಮಾಡಿಕೊಂಡು ಅನೇಕ ವರ್ಷಗಳ ಮನೆಗೆ ಬಂದಾಗ ಆ ಧರ್ಮಪತಿ ಅಂತ ಲೀಲಾವತಿ ನೋಡ್ತಾ ಇದ್ದಾನೆ. ಮಗಳಂತ ಕಲಾವತಿ ಕಂಡು ಮಗಳ ವಿವಾಹ ವಯಸ್ಸನ್ನು ತಿಳ್ಕೊಂಡು ಆ ಮಗಳಿಗೆ ಯೋಗ್ಯ ಅಂತ ಹೊಂದಿರಬೇಕೆಂಬುದಾಗಿ ತನ್ನ ಸೇವಕನು ಹೇಳಿದ್ದಾನೆ. ಆ ಸೇವಕ ಉತ್ತಮ ಹುಡುಗಾಟ ಬಲಾಢ್ಯ ಎಲ್ಲ ವಿಧವಾದ ಯೋಗ್ಯರಾದ ಬಂದಾಗ ಆ ಸಾಧುವೇಶ್ವರನ್ನು ಮಗಳನ್ನು ವಿವಾಹ ಮಾಡಿದ್ದಾನೆ. ಆ ವಿವಾಹ ಕಾಲದಲ್ಲಿ ಕೂಡ ಸತ್ಯನಾರಾಯಣ ವೃತ್ತವನ್ನು ಮತ್ತು ನಾರಾಯಣ ವೃತ್ತ ಮೊದಲಿಂದ ನಡ್ತಾ ಇದ್ದೆ. ಏನು ಮಕ್ಕಳಾಗೋದನ್ನು ಮಾಡ್ತಿದ್ದ ಹರಕೆ ಹೊಟ್ಟಿದ್ದೆ. ಮಕ್ಕಳಾಗಿದೆ, ಮಗಳು ದೊಡ್ಡವಳಾಗಿದ್ದಾಳೆ, ಮಗಳಿಗೆ ಮದುವೆ ಮಾಡ್ತಾ ಇದ್ದೆ. ಆದರೂ ಕೂಡ ನನ್ನ ಮಕ್ಕಳನ್ನು ಮಾಡಿಕೊಂಡು ನೋಡಿ ಮನಸ್ಸು ಮದುವೆ ನಾನು ಬೇರೆ ನಿನ್ನಲ್ಲಿ ಎಷ್ಟು ಅಜ್ಞಾನ ತುಂಬಿದೆ. ಆದ್ದರಿಂದ ನನಗೆ ತಕ್ಕ ಶಾಪ ಕೊಡ್ತೇನೆ ಭಾವಿಸುತ್ತಿರುವಾಗ ಈ ಸಾಧುವೇಶ್ವರ ವಿವಾಹಕ್ಕಾಗಿ ಬಂದು ಅವರು ಬೆಳೆಸಿಕೊಟ್ಟು ತನ್ನ ಅಳಿಯನೊಂದಿಗೆ ವ್ಯಾಪಾರ ಕೊಡಬೇಕೆಂಬುದಾಗಿ ರತ್ನಸಾರ ನಗರ ನಗರ ರಾಜ ಚಂದ್ರ ಕೇತು ಮಹವೀರ ರಾಜ ಚಂದ್ರ ಕೇತು ಮಹವೀರ ರತ್ನಸಾರ ರತ್ನಸಾಗರಕ್ಕೆ ವ್ಯಾಪಾರ ಬಂದಿದ್ದಾರೆ. ಅಲ್ಲಿ ವ್ಯಾಪಾರವನ್ನು ಧನಬಲದಿಂದ ಸಿರಿಬಲದಿಂದ ಬಲಬಲದಿಂದ ಮಾಡ್ತಾ ಇದ್ದಾರೆ. ಒಂದು ಆಡುಗಳನ್ನು ಪರೀಕ್ಷೆ ಮಾಡಬೇಕೆಂಬುದಾಗಿ ಆ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಕಳ್ಳತನವನ್ನು ಮಾಡಿದ್ದಾರೆ.
ಭಗವಂತ ಪ್ರೇರಣೆಯಲ್ಲಿ ಕಳ್ಳತನವಾಗಿ ಹೋಗಿದೆ. ಆ ರಾಜ್ಯದೆಲ್ಲ ಸಂಪತ್ತನ್ನು ತೆಗೆದುಕೊಂಡು ಕಳ್ಳರು ಓಡಿ ಹೋಗ್ತಾ ಇದ್ದಾರೆ. ಅವರನ್ನು ಹಿಡಿಯಕ್ಕೆ ರಾಜಗಳು ನಡೆದಿದ್ದಾರೆ. ಆ ರಾಜಗಳ ಸುಳಿಯಬೇಕಂತ ಕಳ್ಳರು ಅಮೂಲ್ಯವಾದ ಸಂಪತ್ತನ್ನು ಈ ವ್ಯಾಪಾರಕ್ಕಾಗಿರುವಂತಹ ಮಾವಾಡಿಯನ್ನು ಹಿಂದಿರಿಸಿ ಕಳ್ಳರ ಮಾಯವಾಗಿ ಹೋಗುತ್ತಾರೆ. ಆ ಕಳ್ಳರನ್ನು ಹಿಡಿಯಬೇಕಾಗಿ ರಾಜಗಳು ನಂದಿದ್ದಾರೆ. ಆ ರಾಜಗಳಂತಹ ಕಳ್ಳರು ತಾವು ತಂದಂತೆ ಅಮೂಲ್ಯವಾದ ಸಂಪತ್ತನ್ನು ಈ ವ್ಯಾಪಾರಕ್ಕಾಗಿರುವಂತಹ ಮಾವಾಡಿಯನ್ನು ಹಿಂದಿರಿಸಿ ಅಲ್ಲಿಂದ ಮತ್ತೆ ಓಡಿ ಹೋಗಿದ್ದಾರೆ. ಆಗ ರಾಜವನ್ನು ಹೋಗ್ತಾ ಇದ್ದಾರೆ. ಇವರೇ ಕಳೆಯುವುದಾಗಿ ಪ್ರಭುವಿನಾಜ್ಞೆಯು ಬಂದಿತರಾದರು, ಪ್ರಭುವಿನಾಜ್ಞೆಯು ಬಂದಿತರಾದರು, ಉಭಯರು ಪರಸ್ಪರರೆಂಬ ಲೋಕರು ದತ್ತಸಾರರಗಣ. ಈ ಪ್ರಕಾರ ಬಂಧಿಸಿದ ರಾಜಾಜ್ಞೆ ಆಗಿದೆ. ರಾಜಾಜ್ಞೆ ಆಗಿರುವವರನ್ನು ಒಂದು ಕಠಿಣವಾದಂತಹ ಕಾರಾಗೃಹವನ್ನು ಇಟ್ಟಿದ್ದಾರೆ. ಅಹೋರಾತ್ರಿ ದುರ್ಬೃತ್ತಾಗ ಚಿಂತಿಸ್ತಾರೆ. ವ್ಯಾಪಾರಕ್ಕಾಗಿರುವಂತಹ ವಿಧಾನಗಳ ಅಪರಾಧವಲ್ಲ. ನಮ್ಮ ಊರು ಹೋಗತಕ್ಕಂಥ ಮಾರ್ಗವೇಗೆ ನಮ್ಮ ಬಂಧುಗಳನ್ನು ಕಾಣಲು ಯೋಚನೆ ಮಾಡ್ತಾ ಇರುವಾಗ ಇತ್ತ ಲೀಲಾವತಿ ಕಲಾವತಿ ಬಂಧುಗಳನ್ನು ಕಾಣಲು ಕಣ್ಣೀರಿಡ್ತಾ ಇದ್ದಾರೆ. ಅಹೋರಾತ್ರಿ ದುರ್ಬೃತ್ತ ಚಿಂತಿಸ್ತಾ ಇದ್ದಾರೆ. ವ್ಯಾಪಾರಕ್ಕಾಗಿ ಹೋದಂತಹ ಬಂಧುಗಳು ಯಾಕೆ ಬರಲಿಲ್ಲ? ನಮ್ಮವರ ಬಂದರೆ ಸಾಕು, ನಮ್ಮ ಅರಿಶಿಣ ಕುಂಭದ ಭಾಗ್ಯ ಉಳಿದು ಸಾಕು ಯೋಚನೆ ಮಾಡ್ತಾರ. ಒಮ್ಮೆ ಕಲಾವತಿ ತಾಯಿ ವಸ್ತ್ರವಾಗಿ ಒಬ್ಬ ಏನಾದರೂ ತಿನ್ನಲು ಆಹಾರವನ್ನು ತರಬೇಕೆಂಬುದಾಗಿ ಭಿಕ್ಷ ಬೇಡುತ್ತಾ ಬೇಡುತ್ತಾ ಮನೆ 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 ತಿರುಗ್ತಾ 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 ಒಬ್ಬ ಬ್ರಾಹ್ಮಣ ಮನೆಯಾಗಿ ಬಂದಿದ್ದಾಳೆ. ಆ ಬ್ರಾಹ್ಮಣ ಒಂದು ಸಾಯಂಕಾಲದಲ್ಲಿ ಸತ್ಯನಾರಾಯಣ ವ್ರತಪೂಜೆ ಮಾಡ್ತಾ ಇದ್ದಾನೆ. ಅದನ್ನು ಕಣ್ಣಂತ ಕಲಾವಾಗಿರ್ತಕ್ಕಂಥ ಭಿಕ್ಷೆ ಬರಿತು ಅಲ್ಲಿ ಭಕ್ತಿಯಿಂದ ಕುಳಿತುಕೊಂಡಿದ್ದಾಳೆ. ಪೂಜಾರಿನ ನೋಡ್ತಾ ಇದ್ದಾಳೆ. ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮನೆಗೆ ಬರ್ತಾರ ಲೀಲಾವತಿ ಧಾಪಿಕೊಂಡಿದ್ದಾಳೆ. ಮಧ್ಯರಾತ್ರಿ ಒಳಗಡೆ ಚಿಂತಾಕೊಂಡಾಗ ಆ ಕಲಾವತಿ ಕಲಾವತಿ ಬಡವನಾದ್ರು ನಮ್ಮ ಮಾನವ ಕಷ್ಟವಾಗಿದೆ. ಎಲ್ಲರನ್ನು ನಿಲ್ಲಿಸ್ತಾ ಇದ್ದಾರೆ. ಹೇಳಿದ್ರೆ ಅರ್ಥ ಅಡ್ಡಾಡ್ತಾ ಇದ್ದರು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಾಳೆ ವ್ರತ ಬಂದು ಕಂಡೆ ನಮ್ಮ ಅಮ್ಮ, ವ್ರತ ಬಂದು ಕಂಡೆ ನಮ್ಮ ವ್ರತ ಬಂದು ಕಂಡೆ ನಮ್ಮ ಸತ್ಯವ್ರತ ಶ್ರುತಿ ಸಮ್ಮತವಂತೆ ಆ ವ್ರತ ಅತಿ ಸುಲಭದಂತೆ, ಶ್ರುತಿ ಸಮ್ಮತವಂತೆ ಆ ವ್ರತ ಅತಿ ಸುಲಭದಂತೆ, ಅತಿ ಪುತ್ರಾದಿ ಸುಖಕ್ಕೆ ಅತಿ ಮುಖ್ಯ ವ್ರತವಂತೆ ಶ್ರುತಿ ಶ್ರುತಿ ಸಮ್ಮತವಂತೆ ವ್ರತವನ್ನು ಕಂಡೆ ನಮ್ಮ ವ್ರತ. ಈ ಪ್ರಕಾರವಾಗಿ ಹೇಳಿದಾಗ ಆ ಲೀಲಾವತಿಗೆ ಎಲ್ಲೂ ಅರ್ಥವಾಗ್ತಾ ಇದೆ. ಹಿಂದೆ ಮಾಡಿದ ಹರಕೆಗಳೆಲ್ಲ ನೆನಪಿ ಬರ್ತಾ ಅರ್ಪಣ ಹೋಗಿ ನಾರಾಯಣ ಪಾದವನ್ನು ಕುಳಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಹೇ ದೇವ, ನಮ್ಮ ಅಪರಾಧಗಳನ್ನು ಮನ್ನಿಸು, ನಮ್ಮ ಬಂಧುಗಳನ್ನು ಬಿಡುಗಡೆ ಮಾಡುವಂತೆ ಮಾಡು, ನಮ್ಮ ಸಂಪತ್ತನ್ನು ಕೊಡುವಂತೆ ಪ್ರಾರ್ಥನೆ ಮಾಡಿದಾಗ ಈ ತಾಯಿಯನ್ನು ಮಾಡತಕ್ಕಂಥ ವಿಶೇಷ ಪ್ರಾರ್ಥನೆಯಿಂದ ಪ್ರಸನ್ನನಾದ ನಾರಾಯಣ ಕನಸಿನಲ್ಲಿ ಕಾಣುತ್ತ ರಾಜಗೆ ಕ್ಷಣದಿ ಬಿಡಲಿಲ್ಲರ ಮಣಿಸುವುದು ಜ್ಞಾನಿನ ಕ್ಷಮಿಪೆ. ರಾಜ, ಆ ಇಬ್ಬರು ಅಪಾಯದ ಬೆಳಗಾರಗಳನ್ನು ಮುಕ್ತ ಮಾಡು. ಒಂದು ವೇಳೆ ನನ್ನ ಆಜ್ಞೆಯನ್ನು ಮೀರಿ ಅವರನ್ನು ಬಿಡದೆ ಹೋದರೆ ನಾಶ್ರೀ ಇಷ್ಟಾಮೇ ಸ್ವರಾಜ್ಯಂ ಧನಪುತ್ರಕಂ, ನಿನ್ನ ಸರ್ವ ಸಂಪತ್ತುಗಳನ್ನು ನಾಶ ಮಾಡ್ತೇನೆ ಪರಮಾತ್ಮ ಸಂಪದ ಹೇಳಿದಾಗ ಅದಕ್ಕೆ ಭಗವಂತನಿಗೆ ಭಕ್ತವತ್ಸಲ ಅಂತ ಹೇಳ್ತಾ ಇದ್ದಾರೆ. ಭಕ್ತ ಬಲಾಧಿಗಳಾಗಿದ್ದಾರೆ ಪರಮಾತ್ಮ. ಅಂದು ರಾಜರಿಗೆ ಹೇಳ್ತಾ ಇದ್ದಾರೆ, ಅವರು ಬಂಧಿಸುವ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಶರಣಾಗತರಾಗಿದ್ದಾರೆ. ಅದನ್ನು ಮುಕ್ತ ಮಾಡುವ. ಒಂದು ವೇಳೆ ನನ್ನ ಆಜ್ಞೆಯನ್ನು ಮೀರನ್ನು ಬಿಡದೆ ಹೋದರೆ ನಿನ್ನ ಸಂಪತ್ತನ್ನು ನಾಶ ಮಾಡ್ತೇನೆ ಪರಮಾತ್ಮ ಹೇಳಿದಾಗ ರಾಜ ಭಯವಾಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿ ನಮಗೆ
ಏನಾದರೂ ಅಂಜಿಕೆ ಹಾಕಿದ್ರೆ ಅಂಜಿಕೆ ಬರುತ್ತೆ. ಸಾಕ್ಷಾತ್ ಭಗವಂತನೇನೋ ಸ್ವಲ್ಪ ಹೇಳ್ತಾ ಇದ್ದಾನೆ, ನನ್ನ ಆಜ್ಞೆ ನೀರೇ ನಿನ್ನ ಸಂಪರ್ಕ ಮಾಡುವಂತ ಹೇಳಿದ್ರಿಂದ ಭಗವಂತ ರಾಜನಿಗೆ ಆ ಭಯ ಉಂಟಾಗ್ತಾ ಇದೆ. ಆ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡದೆ ಬೆಳಗಾಗೊಳ್ಳೆ ಎಲ್ಲ ಸಭೆಯನ್ನು ಕರಿತಾ ಇದ್ದಾನೆ. ಆ ಸಭೆಯಲ್ಲಿ ಹೇಳ್ತಾ ಇದ್ದಾನೆ, ಆ ಇಬ್ಬರು ಮಾವಾಣ ನಿರ್ಮಾಣಗಳು ಭಕ್ತರಾಗಿದ್ದಾರೆ. ಏನೋ ಕಾರಣಾಂತರಗಳಿಂದ ನನ್ನ ರಾಜ್ಯ ಅಪರಾಧರಾಗಿದ್ದರು. ಈಗ ನಾವು ಅವರನ್ನು ನಿರಾಪರಾಧಗಳನ್ನಾಗಿ ಅವರನ್ನು ಕಾರಾಗಿದ್ದಾನೆ, ಕ್ಷೋಭ ಧರ್ಮವನ್ನು ಮಾಡಿದ್ದಾನೆ, ವಸ್ತ್ರಾಲಂಕಾರ ಪಡೆದಿದ್ದಾನೆ. ಅವರಿಗೆ ತೆಗೆದುಕೊಳ್ಳಲು 1ಕ್ಕೆ 4 ಸ್ವಲ್ಪವನ್ನು ಹಾಕಿ ನಿಮಗೆ ಯಾರ ಭಯವಿಲ್ಲ ಎಂಬ ರಾಜ ಮರ್ಯಾದೆಗಳನ್ನು ಮಂಗಳ ವಾದ್ಯಗಳಿಂದ ಅವರನ್ನು ಊರಿಗೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ಸೂಕ್ತ ಮಹಾಪಾಠ ಕೊಟ್ಟವರು ಶಮನಕಾಲಿ ನೌಕರಿ ಮಾಡ್ತಾ ಇದ್ದಾರೆ. ಇತಿ ಶ್ರೀ ಸ್ಕಂದ ಪುರಾಣೆ ಅಯವಾಖಂಡೇ ಸತ್ಯನಾರಾಯಣ ವ್ರತಾಯ ತದೀಯೋಧ್ಯಾಯಃ ಸತ್ಯನಾರಾಯಣ ಪರಾವೋ ಇನ್ನು ಭಕ್ತಿ ಪ್ರಾಪ್ತಿ ಆಗಿದೆ, ಧನ ಪ್ರಾಪ್ತಿ ಆಗಿದೆ, ಪುತ್ರ ಪ್ರಾಪ್ತಿ ಆಗಿದೆ. ಇನ್ನು 4 ಸ್ಕಂದ ಹೇಳ್ತಾ ಇದ್ದಾರೆ, ಸೌಭಾಗ್ಯ ಸಂತತಿ ಫಲಂ. ಈ ಭಕ್ತಿ ಮಾಡ್ತಾ ಇದೆ, ಸ್ತ್ರೀಯರಿಗೆ ಕಳೆದು ಹೋದಂತಹ ಸೌಭಾಗ್ಯ ನೋಡಿ ಪ್ರಾಪ್ತಿ ಆಗ್ತಾ ಇದೆ. ಇನ್ನು ಉತ್ತಮವಾದಂತಹ ಸಂತತಿ ಅಂದ್ರೆ ಜೈಶಾಲಿ ಆಗತಕ್ಕಂತಹ ಕೀರ್ತಿವಂತರಾಗತಕ್ಕಂಥ ಮಕ್ಕಳು ನಮಗೆ ಇದರಿಂದ ಜನಿಸುತ್ತಾರೆ ಎಂಬುದಾಗಿ ಕೊಡ್ತಾ ಇದ್ದಾರೆ. ಆ ಸಾಧು ವಿಷಯ ಇನ್ನೂ ಮುಗಿದಿಲ್ಲ, ಅದನ್ನೇ ಮುಂದುವರೆಸಿ ಹೇಳ್ತಾ ಇದ್ದಾರೆ. ಈ ಮಹಾಮಾನ್ಯ ಮಹಾರಾಜರಿಂದ ಅಮೂಲ್ಯವಾದಂತಹ ಸಂಪತ್ತು ಪಡೆದುಕೊಂಡು ತಾವು ತಂದಂತಹ ದೇವಾಲಯದಲ್ಲಿ ಮತ್ತು ವೈದ್ಯ ವೈಡುಕೊಂಡಾರ ನಾರಾಯಣನನ್ನು ಮತ್ತೆ ರಕ್ಷಣೆ ಮಾಡಬೇಕೆಂಬುದಾಗಿ ಅವರ ಹತ್ತಿರ ಒಂದು ಸನ್ಯಾಸವಾಗಿ ಮಹಾಮಾನ್ಯರೇ ಯಾವ ಮಾನವಾಗಿ ಹೊರಟಿದ್ದೀರಾ, ಈ ನಿಮ್ಮ ಹರಿಯಾಗಿ ಏನೋ ತುಂಬಿದ್ದೀರಾ ಅಂತ ಕೇಳ್ತಾ ಹೇಳ್ತಾ ಇದ್ದಾರೆ. ಲತಾ ಪತ್ರಾದಿಕಂ ಚೈವ ವರ್ತತೆ ತರಣವು ಮಮಃ. ಈ ನಮ್ಮ ನಾಡಿನ ಕೇವಲ ಭಕ್ತ ಎರವೆಳೆಗಳನ್ನು ಹೊಂದಿದ್ದೇವಪ್ಪ, ಭಕ್ತ ಎರವೆಳೆಗಳು ಹುಲ್ಲುಗಟ್ಟೆಗಳನ್ನು ಮಾಡಿಕೊಂಡು ನಮ್ಮೆಲ್ಲ ಯಾವ ಸಂಪರ್ಕದಲ್ಲಿ ಹೇಳಿದಾಗ ಇವರ ಮಾತುಗಳಿಗೆ ಭಗವನ್ನಾರಾಯಣ ನಸುನಗುತ್ತಾ ಇದ್ದಾನೆ. ಸತ್ಯಂ ಭವತು ದೇವಜಗ, ನೀವು ಹೇಳಿದ್ಯೋ ಆ ಸತ್ಯವಾದ ಭಗವನ್ನಾರಾಯಣ ಶಾಪದಿಂದ ಮಾಯವಾಗಿ ಹೋಗಲ್ಲ ಅಂತ ಮಾವಾಣಿಯರು ತಮ್ಮ ನಿತ್ಯ ಧರ್ಮವನ್ನು ಮಾಡಿಕೊಂಡು ಆ ಧರ್ಮ ನೋಡಿದಾಗ ತಾವು ಹೊಂದಿದಂತಹ ಸಂಪತ್ತು ಮಾಯವಾಗಿ ಹೋಗ್ತಾ ಇದೆ. ಕೇವಲ ಬೆಲೆಗಳು ಹುಲ್ಲು ಕಟ್ಟಲಾಡಿ ನೀರಿಗೆ ಬರ್ತಾ ಇದ್ದ ಕಂಡಂತ ಮಾವಾಣಿ ವಿಕ್ರಾಂತರಾಗಿ ಮೋಕ್ಷ ಹೊಂದಿದ್ದಾರೆ. ಆ ಮೋಕ್ಷದಿಂದ ಹೆಚ್ಚಿನ ಬೇರೆ ಅದೇ ಮಾವನಿಗೆ ಹೇಳ್ತಾರೆ, ಮಾವ ಚಿಂತಿತನಾಗಬೇಡ, ಆ ಸನ್ಯಾಸಿ ಏರಿಯ ಸಾಕ್ಷಾತ್ ನಾರಾಯಣನಿ ಶಂಕ ಚಕ್ರ ಗತಬದ್ಧಗಳನ್ನು ಹಿಡಿದುಕೊಂಡು ಅವನು ರಕ್ಷೆ ಮಾಡ್ತಿದ್ದ. ಆದ್ದರಿಂದ ಅದನ್ನ ಅಸತ್ಯವಾಗಿ ಹೇಳಿದ್ದರಿಂದ ನಮ್ಮ ಸಂಪತ್ತಿ ತ್ಯಾಗರು ಆ ಸನ್ಯಾಸಿ ಕಾರಣ ಅದರ ಹತ್ತಿರ ಹೋಗಿ ಧರ್ಮ ಹೋದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಅಂತ ಹೇಳಿದಾಗ ಅಳಿಯ ಮಾತುಗಳಿಗೆ ಅವನಿಗೆ ಪ್ರತಿನಿಧಿಸುತ್ತಾರೆ. ಆಗ ಮಾವಾಣಿಗದ್ದು ರೋಳಿ ಬರ್ತಾ ಇದ್ದಾರಂತೆ. ಗೋಪತಾಪಮಾದಿ ಗುಣದೋಷ ನಿವಾರಿ ಕೃಷ್ಣ ವಿಷ್ಣು ಹರಿ ನಾರಾಯಣ. ಗೋಪತಾಪಮಾದಿ ಗುಣದೋಷ ನಿವಾರಿ ಕೃಷ್ಣ ವಿಷ್ಣು ಹರಿ ನಾರಾಯಣ. ಕಮಲ ನಯನ ಹೇ ಪುರಾಧನ, ಕಮಲ ನಯನ ಹೇ ಪುರಾಧನ. ರಾಧರೆ ಸಂಕರ್ಷಣ, ರಾಧರೆ ಸಂಕರ್ಷಣ ಕರುಣಾರುಣ. ಗೋಪತಾಪಮಾದಿ ಗುಣದೋಷ ನಿವಾರಿ ಕೃಷ್ಣ ವಿಷ್ಣು ಹರಿ ನಾರಾಯಣ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಮಾಡ್ತಕ್ಕಂಥ ಗೋತ್ರದಿಂದ ನಾರಾಯಣ ಆಗಿದ್ದಾರೆ. ಅಜ್ಞಾನದ ಪರಾಭೇದವನ್ನು ಅನುಗ್ರಹ ಮಾಡುವುದರಲ್ಲಿ ನಡುವು ಮುಂದಿನಂತ ಪರಮಾತ್ಮನ ಮಾಡಿದಾಗ ಓಡಿ ಬಂದಿದ್ದಾರೆ. ತಮ್ಮ ಮಗನ್ನು ನೋಡ್ತಾ ಇದ್ದಾರೆ. ತಾವು ದುಡ್ಡು ಸಂಪತ್ತು 1ಕ್ಕೆ 4 ಕೊಟ್ಟಿದ್ದಾನೆ. ಅದು ತೆಗೆದುಕೊಂಡು ಓಡಿ ಬರ್ತಾ ಇದ್ದಾರೆ. ತಮ್ಮ ಮಗನ್ನು ನೋಡಿದಾಗ ತಾವು ದುಡ್ಡು ಸಂಪತ್ತನ್ನು ಕಂಡು
ಬಹಳ ಆಶ್ಚರ್ಯವಾಗ್ತಾ ಇದೆ. ಮತ್ತೆ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ನಾವು ಬಂದಿದ್ದೇವೆ ಶುಭಾರ್ಥ ಕಲಾವತಿ ಲೀಲಾವತಿ ಹೇಳಿದಾಗ ಆ ಕಲಾವತಿ ಯಾವುದರು ಸತ್ಯನಾರಾಯಣ ಪೂಜಾ ಆಗಿದ್ದಾರೆ. ತಮ್ಮ ಬಂಧುಗಳು ಬಂದನ್ನು ಹರ್ಷದಿಂದ ತಾವು ಮಾಡತಕ್ಕಂತಹ ಪೂಜಾರಿನ ಅಗತ್ಯ ಬಿಟ್ಟು ಆ ಭಕ್ತಿತ್ವವಾದ ಪ್ರಸಾದವನ್ನು ಸ್ವೀಕಾರ ಮಾಡದೆ ಓಡಿ ಹೊರಟಾರನ್ನು ಮತ್ತೆ ರಕ್ಷಣೆ ಮಾಡಬೇಕೆಂಬುದಾಗಿ ನಾವೇ ಮುಳುಗನು ಜಲದಿಯಲಿ ಹೊರಟಾರಂತೆ ಇನ್ಯಾವ ಪಾಪದ ಫಲವೋ ಎಂದ ಭಾವಿಯರುಗೈದು ಭೂಮಿಯೊಳು ಹೊರನುಡಿರಾಗ ಭವಶುದ್ಧಿಯೊಳಗೈದು ಪೂಜೆಯ ದೇವನಿಂದ ಪ್ರಸಾದ ಪಡೆಯದೆ ನೋವನ ಅನುಭವಿಸುವಂತಾಯಿತೆಂದು ಮರುಗಿದರು. ನಾರಾಯಣ ನಮ್ಮಿಂದ ಯಾವರಾದ ಮಾಡಿ ಮತ್ತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಲ್ಲ. ಈಗ ಬಂಧುಗಳು ಕಾಣಲಾಗಲು ಏನು ಕಾರಣ ರಕ್ಷಣೆ ಆಕಾಶವಾಣಿ ಕೇಳಿ ಬರ್ತಾ ದೇಕಾಪತಿ ನನ್ನ ಪೂಜೆಯನ್ನು ಭಕ್ತಿಯಿಂದ ಮಾಡದೆ ಆ ಭಕ್ತಿತ್ವವಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಓಡಿ ಬರ್ತಾ ಇದ್ದೀರಾ. ಪ್ರಸಾದಕ್ಕೆ ಹೋಗುವುದು ಇನ್ನೊಂದು ಮಹಾಪರಾಧ. ಆದ್ದರಿಂದ ಮನೆಗೆ ಹೋಗಿ ಭಕ್ತಿಯಿಂದ ಆ ನಾರಾಯಣ ಮಾತ್ರ ನಿನ್ನ ಪತಿಯು ನಿನಗೆ ಹೇಳಿದಾಗ ಆಕಾಶವಾಣಿ ರಾಹುಲಲ್ಲಿ ಮುಗಿತಾಳ ಭಕ್ತಿಯಿಂದ ಆ ನಾರಾಯಣ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬಂದಾಗ ಅಡುಗೆ ಮೇಲೆ ಬಂದಿದೆ. ಇದರ ಪತಿಯನ್ನು ಹೊಡಿತಾರೆ. ಅದನ್ನು ಮಾಡಿಕೊಂಡು ಶುಭ ಸಮೋರ್ಜನೆ ಮಾಡ್ತಾ ತಂದೆ ಹೇಳ್ತಾ ಅಪ್ಪಾಜಿ ತರವಾಗ್ತಾ ಇದೆ. ದಯವಿಟ್ಟು ಮನೆ ಹೊರಟಾಗ ಆ ಮೃತ್ಯುಗಳಾಗಿ ಸತ್ಯವ್ರತ ಮಾಡಿದ್ದಾನೆ. ತನ್ನ ಬಂಧುವರ್ಗ ಮನೆಗೆ ಹೋಗಿದ್ದಾನೆ. ಮುಂದೆ ಪ್ರತಿ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲದಲ್ಲಿ ಈ ಬದ್ಧಪೂಜೆ ಮಾಡುತ್ತಾ ಸಾಕ್ಷಾತ್ ಸತ್ಯವ್ರತವನ್ನೇ ಪಡೆಯುತ್ತಾನೆ ಎನ್ನುವಾಗಿ ತುಂಬ ಮಹಾಪ್ರಾಣಿಗಳು ಧನಕಾಲಗಳಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇತಿಶ್ರೀ ಸ್ಕಂದಪುರಾಣಿ ದೇವಾಗ್ನಿಜ್ಞಾಯ ಚತುರ್ಥೋಧ್ಯಾಯ ಸತ್ಯನಾರಾಯಣ ಗೋವಿಂದ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಭಕ್ತಿ ಪ್ರಾಪ್ತಿ ಆಯಿತು, ಧನ ಪ್ರಾಪ್ತಿ ಆಯಿತು, ಪುತ್ರ ಪ್ರಾಪ್ತಿ ಆಯಿತು, ಸೌಭಾಗ್ಯ ಸಂತೋಷಗಳೆಲ್ಲ ಪ್ರಾಪ್ತಿ ಆಯಿತು. ಇನ್ನೂ ಇದರಿಂದ ಏನು ಫಲ ಅಂತ ಹೇಳಿದಾಗ ಸರ್ವತ್ರ ವಿಜಯಪದಂ ಭಕ್ತಿಯಿಂದ ಮಾಡ್ತಾ ಇದೆ. ಮನುಷ್ಯನ ಎಲ್ಲ ಕಾರ್ಯಗಳಿಗೂ ಸಿದ್ಧಿ ಉಂಟಾಗಲು ತಿಳಿಸಿಕೊಡ್ತಾ ಇದ್ದಾರೆ. ಕಾಶಿ ತುಂಗಧ್ವಜೋ ರಾಜ ಪ್ರಜಾಪಾಲನ ತತ್ಪರ ಸತ್ಯಂ ಪಾಪಾನಿ ಸತ್ಯದೇವ ಪ್ರಸಾದತಃ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಯಾವ ದೇವರ ಪ್ರಸಾದ ಕೇಳಿದಾಗ ಇವರ ಸತ್ಯನಾರಾಯಣ ಪ್ರಸಾದ ಮಾತ್ರ ತಿಳಿಸಿಕೊಡ್ತಾರೆ. ತತ್ಸುತ್ವಾ ಭಗವದ್ವಾಕ್ಯಂ ನಾರದ ಮುನಿ ಸತ್ವಗೀತೆ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ. ದೇವರ ನಾಮಸ್ಮರಣೆ ಮಾಡ್ತಾ ಇದೆ ಮನುಷ್ಯನಿಗೆ ಎಲ್ಲ ಅಪಾಯಗಳು ಹೋಗ್ತಾ ಇದೆ. ಅದಕ್ಕೆ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಅಂತ ಹೇಳಿದ ಮನುಷ್ಯನಿಗೆ ಕ್ಷಣ ಕ್ಷಣಕ್ಕೂ ಅಪಾಯ ಬರ್ತಾ ಇದೆ. ಆ ಅಪಾಯ ಬಂದಾಗ ನಾವು ವಿಚಲಿತರಾಗಬಾರದು. ಅಯ್ಯೋ ಏನು ಮಾಡಬೇಕು ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡು ಕೊಡಬಾರದು. ಭಗವಂತ ಸ್ಮರಣೆ ಮಾಡಬೇಕು. ಬೇಕಾದ್ರೆ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇದ್ರೆ ಆ ಭಗವಂತ ತಾ ಎಲ್ಲ ಅಪಾಯಗಳನ್ನು ಹಾಡಿ ಹೋಗ್ತಾನೆ. ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಅಂತ ಹೇಳಿದ್ದಾರೆ. ಸತ್ಯದೇವ ಪ್ರಸಾದೇನ ಭವಕೃತಾನಿಗೋ ಭವತು ಇಹ ಲೋಕೆ ಸುಖಂ ಭುಕ್ತ್ವಾ ಶಾಂತೆ ಸತ್ಯಪುರಂ ಜಯೋ. ಇಂತಹ ಮಂತ್ರ ಪವಿತ್ರವಾದಂತಹ ಪಾವನವಾದ ಪ್ರಸಾದವನ್ನು ಒಮ್ಮೆ ಬಿಟ್ಟು ರಾಜ ತಿರಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ದುಷ್ಟ ನಿಗ್ರಹ ಸಿದ್ಧ ಪರಿಪಾಲನೆಗಾಗಿ ರಾಜ ಆದರ್ಶರಾಗಿತ್ತು. ಇಂತಹ ಸ್ವಯಂ ಜ್ಞಾನಿ ಆದ ರಾಜ ಒಮ್ಮೆ ಈ ಪ್ರಸಾದ ತಿರಸ್ಕಾರ ಮಾಡಿದ್ರಿಂದ ಎಂತಹ ದುಃಖಪಟ್ಟಿದ್ದಾನೆಂಬುದಾಗಿ ಆ ಕಥಾಭಾಗವಂತ ಹೇಳ್ತಾ ಇದ್ದಾರೆ. ಈ ರಾಜ ಎಂದಿನಂತೆ ಆ ಪೌರಾರಣಕ್ಕೆ ಹೋಗಿದ್ದಾನೆ. ಅಲ್ಲಿ ಕಾಡುಗಳನ್ನ ಸಂಹಾರ ಮಾಡ್ತಾ ಇದ್ದಾನೆ. ಬಹಳ ದನಿ ಉಂಟಾಗ್ತಾ ಇದೆ. ವಿಶ್ರಾಂತಿ ಪಡೆದುಕೋಸ್ಕರವಾಗಿ ರಾಜ ಅಲ್ಲಿ ಇರ್ತಕ್ಕಂಥ ವಿಶಾಲವಾದ ಮತಕ್ಕೆ ಬಂದು ರಾಜ ವಿಶ್ರಾಂತಿ ಪಡಿತಾ ಇದ್ದಾನೆ. ಆ ಗೋಪಾಲಲ್ಲೂ ಕೂಡ ನಿತ್ಯ ಹಸುಗಳನ್ನು ಕಾಯ್ತಾ ಇದ್ದಾರೆ. ಅವರು ಕೂಡ ಹಸುಗಳನ್ನೆಲ್ಲ ಒಂದರಿಗೆ ಬಿಟ್ಟು ಸತ್ಯನಾರಾಯಣ ವ್ರತಪೂಜೆ ಮಾಡ್ತಾ ಇದ್ದಾರೆ. ಪೂಜಾ ಆದಿಗಳ ಮುಗಿದು ಹೋಗ್ತಾ ಇದೆ. ಮಂಗಳಾರತಿ ಆಗಿದೆ. ಇನ್ನೇನು ಪ್ರಸಾದಕ್ಕೆ ಸ್ವೀಕಾರ ಮಾಡಿ ಅಲ್ಲೇ ಪಡೆದಂತ ಮಹಾರಾಜನು ಗೋಪಾಲ ನೋಡ್ತಾ ಇದ್ದಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಕೊನೆಯದಾಗಿ ಹೇಳ್ತಾ ಇದ್ದಾರೆ ಅತಿಥಿ ದೇವೋ ಭವ. ತಂದೆ
ತಾಯಿ ಗುರುಹಿರಿಯರು ನಾವು ಅನಾದಿ ಕಾಲದ ಪುಟ್ಟ ಕಾಲದಿಂದ ನೋಡ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಅತಿಥಿ ದೇವೋ ಭವ. ಮನೆ ಬಂದಂತ ವ್ಯಕ್ತಿಗಳನ್ನು ನಾವು ದೇವರು ಸಮಾನ ಅಂತ ಭಾವಿಸ್ತೇವೆ. ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ತಂದೆ ತಾಯಿ ಗುರುಹಿರಿಯರನ್ನು ನಾವು ದೇವರಂತ ಒಪ್ಕೊಳ್ಬಹುದು, ಈ ಮನೆಗೊಂದು ಎಷ್ಟೊಂದಾಗಿ ದೇವರ ಸಮಾನ ಆಗ ಅದಕ್ಕೊಂದು ಸುಖ ಕೊಡ್ತಾ ಇದ್ದಾರೆ. ಹರಿವು ಸರ್ವೋತ್ತಮ ಆದರೆ ವಾಯು ಜೀವೋತ್ತಮನಾಗಿದ್ದಾನೆ. ನಮ್ಮ ವೈದ್ಯ ವೀರಾಂಜನೇಯ ಎಲ್ಲರಲ್ಲಿಂದ ಇವತ್ತು ನಮಗೆ ಶ್ವಾಸಕೋಶಗಳಲ್ಲೇ ನಿಂತು ಉಸಿರಾಟ ಕೊಟ್ಟಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಅದಕ್ಕೆ ಹರಿಯ ಉಪಕಾರ ಎಷ್ಟು ಮುಖ್ಯವೋ ಗುರುಗಳಾದಂತಹ ವಾಯುದೇವರ ಉಪಕಾರವೂ ನಮಗೆ ಅಷ್ಟು ಮುಖ್ಯ. ಆದ್ದರಿಂದ ಆ ವಾಯುದೇವರ ಪ್ರತಿಯೊಂದರಿಂದ ನಾವೆಲ್ಲ ಅತಿಥಿಗಳನ್ನು ಮತ್ತೆ ದೇವ ಸಮಾನ ಅಂತ ಭಾವಿಸುವುದಕ್ಕೆ ಅತಿಥಿ ದೇವೋಭವ ಅಂತ ಹೇಳ್ತಾನೆ. ನನ್ನಂತ ಅತಿಥಿಗಳಿಗೆ ಆದ್ಯ ಪಾದ್ಯಗಳನ್ನು ಸ್ವಾಗತ ಮಾಡಿ ಬಂದ್ರೆ ಕೂಡಲೇ ನಾವು ಸ್ವಾಗತ ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ಭಗವಂತನಿಗೆ ಅದು ಪ್ರಸನ್ನವಾಗ್ತಾ ಇದೆ. ಆದ್ದರಿಂದ ಗೋಪಾಲರೆಲ್ಲರೂ ಕೂಡ ರಾಜನನ್ನು ಅತಿಥಿ ದೇವೋಭವ ಅಂತ ಭಾವಿಸಿ ಒಂದು ಏನೇ ಪ್ರಸಾದ ಕೊಟ್ಟು ಮತ್ತೆ ರಾಜ ಪುರಸ್ಕಾರ ಹೇಳ್ತಾ, ಈ ರಾಜನ ಇದು ಸತ್ಯನಾರಾಯಣದ ವ್ರತವನ್ನು ಮಾಡಿದ್ದೇವೆ, ಸತ್ಯದೇವ ಪ್ರಸಾದ ಅಂತ ಕೊಟ್ಟಾಗ ರಾಜ ಅದರ ತಿರಸ್ಕಾರದಿಂದ ನೋಡ್ತಾ ಇದ್ದಾನೆ. ರಾಜಾದಿರಾಜ ಮಾಡ್ತಕ್ಕಂತಹ ವ್ರತವೂ ನೀನು ಅಷ್ಟೈಶ್ವರ್ಯಗಳಿಂದ ಧನ ಕೊಡಿಕೊಂಡು ಭಕ್ತಿಯನ್ನು ಮಾಡ್ತಕ್ಕಂಥ ವ್ರತವೂ ನೀನು. ಈ ಕ್ಷುದ್ಧ ಗೋಪಾಲಕರು ತಲೆ ರುಮಾಲು ಸುತ್ತುಕೊಂಡಿದ್ದಾರೆ, ಕೈಯಲ್ಲಿ ಬಡಿ ಹಿಡಿದುಕೊಂಡಿದ್ದಾರೆ, ಮೈ ಮೇಲೆ ಆ ಕಂಬಳಿ ಹಾಕಿಕೊಂಡು ಹಸುಗಳನ್ನು ಹುಟ್ಟಿ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಇವರೇ ಇಷ್ಟು ಅಶುಚಿ ಆದ ಮೇಲೆ ಇವರ ಪೂಜೆ ಶುದ್ಧವಾಗುತ್ತಲ್ಲ. ಈ ಪ್ರಸಾದ ನನಗಾದರೂ ಸ್ವೀಕಾರ ಮಾಡಿಕೊಂಡ್ರೆ ನನಗೂ ನನ್ನ ರಾಜ್ಯಕ್ಕೂ ಏನಾದರೂ ಕೆಳಗು ಉಂಟಾಗುವುದಾಗಿ ದುರಾವರ್ತ ಮಾಡ್ತಕ್ಕಂಥ ರಾಜ ಆ ಗೋಪಾಲ ಪ್ರಸಾದಂತೆ ಒಲ್ಲೋದನ್ನು ತಿರಸ್ಕರಿಸಿ ಎಂದು ಹೊರಟು ಹೋಗ್ತಾ ಇದ್ದಾನೆ. ಗೋಪಾಲರು ಆಡಿಕೊಂಡು ಆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹಸುಗಳನ್ನು ಹೋಗ್ತಾ ಇದ್ದಾರೆ. ಈ ರಾಜಗಳು ವಿಶ್ರಾಂತಿ ಪಡೆದ ಅಷ್ಟೇ ಸಾಮ್ರಾಜ್ಯ ಬಂದಿದ್ದಾನೆ. ಮುಂದೆ ಎರಡೇಗಳನ್ನು ನಾರಾಯಣ ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ಪ್ರಸಾದ ತಿರಸ್ಕರಿಸಿ ಧಿಕ್ಕರಿಸಿ ಹೋದಂತಾಗಿ ರಾಜನನ್ನು ತುಂಬನೇ ಬೆಳಗಾಗಿ ಅವರ ಸರ್ವ ಸಂಪತ್ತುಗಳನ್ನು ನಾಶ ಮಾಡಿದರೆ ಅವನ 100 ಮಂದಿ ಮಕ್ಕಳನ್ನು ಮಾತ್ರ ನಾಶ ಮಾಡಿದ್ದಾರೆ. ರಾಜನಿಗೆ ಆ ದುಃಖ ಉಂಟಾಗ್ತಾಗಿ ನನ್ನ ಸರ್ವ ಸಂಪತ್ತು ಹೋಯ್ತಲ್ಲ, ನನ್ನ ಮಕ್ಕಳೆಲ್ಲ ಹಬ್ಬರಾಗಿ ಹೋದ್ರಲ್ಲ, ಇಂತಹ ದುರ್ಗದಲ್ಲಿ ಹೇಗೆ ಅಷ್ಟು ಆಲೋಚನೆ ಮಾಡ್ತಾ ಇದ್ದಾನೆ. ಎಂತೆಂಥ ಜ್ಞಾನಿಗಳು ಹೋಗಿ ಬಿಡ್ತಾ ಇದ್ದಾನೆ, ಏನಂತ ಗೊತ್ತಾಗ್ತಾ ಇಲ್ಲ. ಬರಿಗೆ ಜ್ಞಾನಿಗಳ ಬಂದು ಮತ್ತೆ ಗಟ್ಟಿಯಾಗಿ ಪಾದ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ನನಗೆ ದುರ್ಗತಿಗಳು ಏನು ಕಾರಣ ಅಂತ ಹೇಳಿದಾಗ ಆ ಜ್ಞಾನಿಗಳು ತಮ್ಮ ತಪೋಬಲದಿಂದ ದಿವ್ಯ ದೃಷ್ಟಿಯಿಂದ ಕಂಡು ಹೇಳ್ತಾ ಇದ್ದಾರೆ, ಈ ರಾಜ ಬ್ರಹ್ಮರುದ್ರಾದಿವಂಶಂ ತ್ವಂ ಭಜೇ ವೆಂಕಟನಾಯಕಂ. ಶ್ರೀಮನ್ನಾರಾಯಣನನ್ನು ನೀನು ಯಾರು ತಿಳ್ಕೊಳ್ತಾ ಇದ್ದ ಸಾಕ್ಷಾತ್ ಬ್ರಹ್ಮದೇವರನ್ನು ವಂದಿತನಾಗಿದ್ದಾನೆ, ಪರಶಿವನಿಂದ ನಮಿಸಲ್ಪಟ್ಟಿದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ. ಅಂತಹ ದೇವದೇವತ್ತು ಅರ್ಥ ಸತ್ಯನಾರಾಯಣ ಪ್ರಧಾನ ತಿರಸ್ಕಾರ ಮಾಡ್ತಾ ಇದ್ದಾನೆ. ಇದು ನೀನು ಗೊಲ್ಲದೆ ಮಾಡೋ ತಿರಸ್ಕಾರವಲ್ಲ. ಆ ಗೊಲ್ಲರ ಗುಣದಲ್ಲದೆ ಎನಿಸಿ ಗೋದೇವ ಮಾಡಿದಂತಹ ಶ್ರೀ ಗೋಪಾಲಕೃಷ್ಣ ಅವನೇ ಸತ್ಯರಾಗಿದ್ದರಿಂದ ಆ ಗೊಲ್ಲದೆ ಮಾಡೋ ತಿರಸ್ಕಾರ ಕೃಷ್ಣನಾಗಿದ್ದಾನೆ. ಮತ್ತೆ ಗೊಲ್ಲರ ಹತ್ತಿರ ಹೋಗು, ಅವರನ್ನು ವ್ರತವನ್ನು ಮಾಡಿಸು, ಅವರ ಕೈಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ಭಗವಂತ ಶಾಂತರಾಗಿ ನಿನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡ ರಾಜನಿಗೆ ಜ್ಞಾನೋದಯವಾಗ್ತಾ ಮಾಡಿದಂಥ ಅಪರಾಧ ಅತಿ ದೊಡ್ಡಂತೆ ಭಾವಿಸಿ ತನ್ನ ಪರಿವಾರದಿಂದ ಇವತ್ತೆ ಅರಣ್ಯಕ್ಕೆ ಬಂದಿದ್ದಾನೆ. ಆ ಗೊಲ್ಲಪಾಲಕರನ್ನು ಪೂಜೆ ಮಾಡಿಸಿ ತಾನು ರಾಜ ಎಂಬ ಆ ಅವನ ಮಕ್ಕಳೊಂದಿಗೆ ಆಟ ಪಾಠಗಳನ್ನು ಮಾಡಿಕೊಂಡು ಸಾಮ್ರಾಜ್ಯಕ್ಕೆ ಬಂದಿದ್ದಾರೆ. ಮುಂದೆ ರಾಜ ಭಕ್ತಿಯಿಂದ ಪ್ರತಿ ಪೌರ್ಣಮಿ ಸಂಕ್ರಾಂತಿ ಪರ್ವತ ವ್ರತವನ್ನು ಮಾಡುತ್ತಾ ಸಾಕ್ಷಾತ್ ಸತ್ಯಲೋಕವನ್ನೇ ಪಡೆದಿದ್ದಾಗಿ ಸೂತು ಮಹಾಪಾಠಗಳು ಶ್ರವಣಕಾಲಗಳಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಧನಕಾಮಸ್ಯ ಧನಂ ಪುತ್ರಕಾಮಸ್ಯ ಪುತ್ರದಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ಈ ವ್ರತವನ್ನು ಯಾರು ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ದರಿದ್ರ ಯಾವ ಧನಿಕರಾಗ್ತಾ ಇದ್ದಾರೆ, ಅಪುತ್ರವಂತ ಪುತ್ರವಂತರಾಗ್ತಾ ಇದ್ದಾರೆ. ಎಲ್ಲ ಪಿತೃಗಳಿಗೆ ಪರಮಾತ್ಮ ಸದ್ಗತಿ ಉಂಟು ಮಾಡ್ತಾ ಹೇಳ್ತಾರೆ. ಅವರ ಮೇಲುಗಳಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾಲ್ಕು ಸಾಕ್ಷಾತ್ ಸತ್ಯರೂಪವನ್ನೇ ಬಳಿಕ ತಿಳಿಸಿಕೊಡ್ತಾ ಇದ್ದಾರೆ. ಇದರಿಂದ ಇನ್ನೂ ಏನು ಪ್ರಮಾಣ ಹೇಳಿದಾಗ ಧರ್ಮಾರ್ಥ ಕಾಮ ಮೋಕ್ಷ, ಧರ್ಮದಲ್ಲಿ ವಿಶೇಷವಾಗಿ ನಮಗೆ ಆಸಕ್ತಿ ಮಾಡ್ತಾ ಇದೆ. ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮ ರಕ್ಷಣೆ ಮಾಡ್ತಾ ಇದ್ದೆ, ಧರ್ಮವನ್ನು ರಕ್ಷಣೆ ಮಾಡ್ತಾ ಇದೆ. ಅರ್ಥ ಅಂದ್ರೆ ವಿಶೇಷವಾದ ಸಂಪತ್ತು ನಮಗೆ ಸಿಗುತ್ತಾ ಇದೆ. ನನಗೆ ಲಕ್ಷ್ಮಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಕೈಯಲ್ಲಿ ಇರುವುದಿಲ್ಲ. ಅಂಥವ್ರು ಭಕ್ತಿಯಿಂದ ನಾರಾಯಣ ಸ್ಮರಣೆ ಮಾಡ್ತಾ ನಾರಾಯಣ ಪೂಜೆ ಮಾಡ್ತಾ ಇದ್ರೆ ಲಕ್ಷ್ಮಿ ಶಾಶ್ವತವಾಗಿರ್ತಾ ಇದ್ದಾಳೆ. ಇನ್ನು ಕಾಮ್ಯ ಅಂದ್ರೆ ಮನುಷ್ಯನಿಗೆ ಅನೇಕ ಕಾಮ್ಯಗಳಿದೆ. ಮದುವೆ ಆಗಬೇಕು, ಮಕ್ಕಳಾಗಬೇಕು, ಒಳ್ಳೆ ಆರೋಗ್ಯವಾಗಿರಬೇಕು, ಒಳ್ಳೆ ರಾಜಕೀಯ ಮುಂದೆ ಬರಬೇಕು, ಒಳ್ಳೆ ಹೆಸರು ಮಾಡಬೇಕು. ಹೀಗೆ ಅನೇಕ ಕಾಮ್ಯಗಳಿಗೆ ಮಿತಿ ಇಲ್ಲ. ಆದ್ದರಿಂದ ಭಗವಂತ ನೀನೇ ಪ್ರಾರ್ಥನೆ ಮಾಡಿ ಕೂಡ ನೀವೆಲ್ಲ ಕಾಮ್ಯಗಳನ್ನು ಸಿದ್ಧಿ ಮಾಡಿಕೊಳ್ತಕ್ಕಂಥ ಕರ್ತವ್ಯ. ಆದ್ದರಿಂದ
ನೀವು ಏನೇ ಪಾತ್ರ ಮಾಡ್ಕೊಂಡು ನಿಮ್ಮೆಲ್ಲ ಕಾಮಗಳನ್ನು ಮುಕ್ತಿ ಮಾಡ್ಕೊಂಡು ಪರಮಾತ್ಮ ತಿಳಿಸಿಕೊಂಡಿದ್ದಾನೆ. ಇದು ಕೊನೆಯದಾಗಿ ಮೋಕ್ಷ ಅಂದರೆ ಸಾಕ್ಷಾತ್ ವೈಕುಂಠ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಮಂಗಳ ವ್ಯವಸ್ಥೆಯನ್ನು ನಾವೆಲ್ಲರೂ ಯಥಾವಧಿಯಾಗಿ ಎಷ್ಟೇ ಸಮಯ ಆದರೂ ಕೂಡ ಶ್ರೋತೃಗಳು ಕುಳಿತು ಭಕ್ತಿಯಿಂದ ಕೇಳಿದ್ದೀರಾ. ಕೇಳಿದಂಥ ನನಗೆ ಕೇಳಿದಂತಹ ಎಲ್ಲ ಈ ಅಧಿಕ ಮಾಸ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ಲ ಶ್ರೋತೃಗಳಿಗೆ ಬರುವಂತ ಸರ್ವರಿಗೂ ಪರಮಾತ್ಮ ಬೇರೆ ಮಾತ್ರ ಅಧಿಕ ಪ್ರಮಾಣದಲ್ಲಿ ಸತ್ಯಾಗ್ರಹದೊಂದಿಗೆ ಎಲ್ಲ 33 ಕಾರ್ಯಕ್ರಮ ಒಂದು ಮಹೋತ್ಸವ ಆಗ್ತಾ ಇದೆ. ಸತ್ಯಾಗ್ರಹ ನನಗೆ ಸಾಥ್ ಕೊಟ್ಟಂತಹ ಶ್ರೀಯುತ ಪ್ರಹ್ಲಾದ್ ಹಂಡೆದವರಿಗೆ ಮತ್ತು ಗೋಪಾಲ್ ಗುಡಿ ಸರ್ ಅವರಿಗೆ ಎಲ್ಲರಿಗೂ ಕೂಡ ಒಬ್ಬರು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಕಲೆ ಹೇಳ್ತಕ್ಕಂಥ ಅವಕಾಶ ಮಾಡಿಕೊಂಡಂತ ನಮಗೆ ಒಂದು ರೀತಿ ಬಾಂಧವ್ಯದಿಂದ ಅನ್ಕೋಬೇಕು. ನಮ್ಮ ಬಂಧುಗಳಾದಂತಹ ಶ್ರೀ ಸುರೇಶ್ ಕುಲಕರ್ಣಿಯವರೇ ವಿಶೇಷವಾದ ಧನ್ಯವಾದ ತಿಳಿಸ್ತಾ ನನ್ನ ಈ ಒಂದು ಕಥಾ ಭಾಗವನ್ನು ಮುಕ್ತಾಯ ಮಾಡ್ತಾರೆ. ಶ್ರೀ ಕೃಷ್ಣ ಆತ್ಮ ಸಾಕ Thank you.